Hi guys, ನಾನು ನಿಮ್ಮ physics lecturer essence. Okay, today we will discuss about the electric dipole and dipole moment. Okay, so previous classes we have studied about the last class ಅಲ್ಲಿ ನಾವೇನ್ ಸ್ಟಡಿ ಮಾಡಿದ್ವಿ. This is electric charges, electric fields. Okay, properties of charges, Coulomb's law, vector form of Coulomb's law. So these all are studied in the previous classes. Okay, principle of superpositions ಅನ್ನ study ಮಾಡಿದ್ವಿ. Okay, and electric field intensities. Okay, these all are studied in the previous classes. ಆಮೇಲೆ ಏನು electric charges ಬಗ್ಗೆ study ಮಾಡಿದ್ವಿ ಅಲ್ವಾ, electric field lines. So this is today we will study about the electric dipole and electric dipole moment. Okay, so first thing, electric dipole moment. First thing, the name it says that electric. Electric means what? It's nothing but a charge. ಅಲ್ವಾ? Electric, it's nothing but charge. And dipole ಅಲ್ಲಿ ನೋಡಿ ಏನಿದೆ ಅಂತ ಹೇಳಿದ್ರೆ, di means what? Die. Die means two. ಅಲ್ವಾ? Die means ಏನಿದು? This is nothing but two. Pole ಅಂತ ಹೇಳಿದ್ರೆ ಏನಾಗಿರುತ್ತೆ? ಎರಡು end ಅಲ್ವಾ? Pole means this is. Die means two and pole means ends. ಎರಡು ಎಂಡ್ಗಳಿರುವಂತಹ ಚಾರ್ಜ್. ಇಲ್ಲಿ ನೋಡಿ, electric means charge, die means two and pole means end. ಇಲ್ಲಿ ನೋಡಿ ಎಷ್ಟು ಎಂಡ್ ಇದೆ ಇಲ್ಲಿ? ಒಂದು ನೆಗೆಟಿವ್, ಎರಡು ಎಂಡ್ ಇದೆ ಅಲ್ವಾ? ಒಂದು ನೆಗೆಟಿವ್ ಎಂಡ್ ಇದೆ, ಇನ್ನೊಂದು ಪಾಸಿಟಿವ್ ಎಂಡ್ ಇದೆ. ಟೂ ಎಂಡ್ಸ್ ಇದೆ, ಒನ್ ಅಂಡ್ ಟೂ ಎಂಡ್ಸ್. ಯಾವ್ದ್ರ ಎಂಡ್ ಇದೆ ಇದು? ಇದರ ಯಾವ ಎಂಡ್ ಇದು? ದೀಸ್ ಆರ್ ದಿ ಚಾರ್ಜಸ್. ಅಂಡ್ ಚಾರ್ಜಸ್ ಎಲ್ಲಿದೆ? ಎಂಡ್ ಅಲ್ಲಿ ಇದೆ. ಸೊ ಅಂಡ್ ಇಟ್ ವಿಲ್ ಬಿ ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸಸ್. ಈ ಸಿಸ್ಟಮ್ಗೆ ಏನ್ ಹೇಳ್ತೀವಿ ನಾವು? ವಿ ವಿಲ್ ಕಾಲ್ಡ್ ಅಸ್ ವಾಟ್? ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಮೈನಸ್ ಚಾರ್ಜ್ ಅಂಡ್ ದಿಸ್ ಇಸ್ ಪಾಸಿಟಿವ್ ಚಾರ್ಜ್. ಈ ಮೈನಸ್ ಚಾರ್ಜ್ ಮತ್ತೆ ಪಾಸಿಟಿವ್ ಚಾರ್ಜ್ ನ ಏನ್ ಮಾಡ್ತಾ ಇದೀವಿ ನಾವು? ಸಪರೇಟ್ ಮಾಡ್ತಾ ಇದೀವಿ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಸಪರೇಟ್ ಮಾಡ್ತಾ ಇದೀವಿ? ವಿ ಹ್ಯಾವ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ ಆಫ್ 2a. ಓಕೆ, ಸರ್ಟನ್ ಡಿಸ್ಟೆನ್ಸಸ್. ನಾನು ಏನ್ ತಗೊಳ್ತೀನಿ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಸೆಂಟರ್, ಇದು ಸೆಂಟರ್ ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗಿರುವಂತ ಸೆಂಟರ್ ಇಂದ ಈ ನೆಗೆಟಿವ್ ಗೆ ಚಾರ್ಜ್ ಇರುವಂತ ಡಿಸ್ಟೆನ್ಸ್ ಅನ್ನ ನಾನೇನ್ ತಗೊಳ್ತೀನಿ? ಎ ಅಂತ ತಗೊಳ್ತೀನಿ. ಅದೇ ತರನೇ ಸೆಂಟರ್ ಇಂದ ಪ್ಲಸ್ ಕ್ಯೂ ಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ನಾನೇನ್ ತಗೊಳ್ತೀನಿ? ಪ್ಲಸ್ ಎ. ಈ ಕಡೆನು ಎ, ಈ ಕಡೆ ಎ. ಹಾಗಾಗಿ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ? ಟೋಟಲ್ ಡಿಸ್ಟೆನ್ಸ್ ಇಟ್ ವಿಲ್ ಬಿ ದಿ 2a. ಓಕೆ, ಸೊ ದಿಸ್ ಸಿಸ್ಟಮ್ ವಿ ವಿಲ್ ಕಾಲ್ಡ್ ಅಸ್ ವಾಟ್? ಡೈಪೋಲ್ ಅಂತ ಹೇಳ್ತೇವೆ. ಬಟ್ ಹಾಗಾದ್ರೆ ಇದು ಚಾರ್ಜಸ್ ಏನಂತ ಹೇಳಿದ್ರೆ, ಚಾರ್ಜಸ್ ಸೇಮ್ ಇರ್ಬೇಕಾ? ಡಿಫ್ರೆಂಟ್ ಇರ್ಬೋದಾ? ಸೊ ನೋ, ಏನಾಗಿರ್ಬೇಕು? ಡೈಪೋಲ್ ಅಂತ ಹೇಳಿದ್ರೆ ಇದರ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜಸ್ ಇಟ್ ಶುಡ್ ಬಿ ಅ ಸೇಮ್. ಇಲ್ಲಿ ಒಂದ್ ವೇಳೆ ನೆಗೆಟಿವ್ ಚಾರ್ಜಸ್, ಲೆಟ್ ಅಸ್ ಅಸ್ಯೂಮ್, ಓಕೆ, ನೆಗೆಟಿವ್ ಚಾರ್ಜಸ್ ಎಷ್ಟಿದೆ? -5 ಮೈಕ್ರೋಕುಲಮ್ ಇದೆ ಅಂತ ಕನ್ಸಿಡರ್ ಮಾಡಿ. -5 ಮೈಕ್ರೋಕುಲಮ್ ಇದೆ, ಇದು +5 ಮೈಕ್ರೋಕುಲಮೇ ಇರಬೇಕು. ಈ ಸಿಸ್ಟಮ್ ಏನ್ ಮಾಡ್ತೀವಿ? ಇದು -5 ಮೈಕ್ರೋಕೂಲಮ್ ಅಂಡ್ ದಿಸ್ ಇಸ್ +5 ಮೈಕ್ರೋಕೂಲಮ್. ಸೊ ದೀಸ್ ಟೂ ಚಾರ್ಜಸ್ ಆರ್ ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸಸ್. ಈ ಸಿಸ್ಟಮ್ ಏನ್ ಹೇಳ್ತೀವಿ ನಾವು? ದಿಸ್ ಸಿಸ್ಟಮ್ ವಿ ವಿಲ್ ಕಾಲ್ಡ್ ಅಸ್ ವಾಟ್? ಡೈಪೋಲ್ ಅಂತ ಹೇಳ್ತೇವೆ. ದಟ್ ಇಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತೇವೆ. ಹಾಗಾದ್ರೆ ಇದನ್ನ ಡೈಪೋಲ್ ಅಂತ ಹೇಳ್ಬೋದು ಯಾವುದು? +5 ಮೈಕ್ರೋಕೂಲಮ್ ಅಂಡ್ ಹಿಯರ್ -10 ಮೈಕ್ರೋಕೂಲಮ್ ಇದ್ರೆ, ಸೊ ದಿಸ್ ಇಸ್ ನಾಟ್ ಅ ಡೈಪೋಲ್. ಓಕೆ, ಕಂಡೀಷನ್ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಈ ಎರಡು ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಏನಾಗಿರ್ಬೇಕು? ಸೇಮ್ ಇರಬೇಕು. ಹಾಗಿದ್ರೆ ಮಾತ್ರ ಅದಕ್ಕೆ ಏನ್ ಹೇಳ್ತೀವಿ ನಾವು? ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ನೋಡಿ, ಇದು ಒಂದು -5 ಮೈಕ್ರೋಕೂಲಮ್ ಇದೆ, +5 ಮೈಕ್ರೋಕೂಲಮ್ ಇದೆ. ಇಲ್ಲಿ ನೋಡಿ, ಇಲ್ಲಿ +5 ಮೈಕ್ರೋಕೂಲಮ್ ಇದೆ, ಬಟ್ ಇಲ್ಲಿ ಏನಿದೆ? -10 ಮೈಕ್ರೋಕೂಲಮ್ ಇದೆ. ಸೊ ದಿಸ್ ಇಸ್ ನಾಟ್ ಅ ಡೈಪೋಲ್. ಇದಕ್ಕೆ ನಾವು ಸಪರೇಟ್ ಮಾಡಿ ಡಿಸ್ಟೆನ್ಸ್ ಇದು ಡೈಪೋಲ್ ಆಗಿರಲ್ಲ. ಓಕೆ, ಇದೇನಾಗುತ್ತೆ? ಇಟ್ ವಿಲ್ ಅಟ್ರಾಕ್ಟ್ಸ್. ಇದೇನಾಗುತ್ತೆ? ಈಗೇನದು ಒಂದ್ ವೇಳೆ ಈ +5 ಮೈಕ್ರೋಕೂಲಮ್ ಚಾರ್ಜ್ ಆಮೇಲೆ -10 ಮೈಕ್ರೋಕೂಲಮ್ ಚಾರ್ಜ್ ಏನಾದ್ರು ಇದು ಒಂದ್ ವೇಳೆ ಸಪರೇಟ್ ಬೈ ಒಂದ್ ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ರೆ ಏನಾಗ್ತಿತ್ತು? ಇದೇನಾಗುತ್ತೆ? ಇಟ್ ವಿಲ್ ಅಟ್ರಾಕ್ಟ್ಸ್ ಹಿಯರ್. ಇಫ್ ಯು ಡಿಂಟ್ ಅಪ್ಲೈ ಎನಿ ಫೋರ್ಸ್ ಅಂದ್ ವೇಳೆ ಅಟ್ರಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಹೋಗಿ ಅಟ್ರಾಕ್ಷನ್ ಆಗುತ್ತೆ ಅಲ್ವಾ? ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ +5 ಮೈಕ್ರೋಕೂಲಮ್ ಅಂಡ್ ದಿಸ್ ಇಸ್ -5 microcoulomb and this is +5 microcoulomb, and we have kept it in certain distances, and this system we will call it as now what? Electric dipole ಅಂತ ಹೇಳ್ತಾರೆ. Okay, so the electric dipole is
An electric dipole is a pair of equal charges. ಏನ್ ಹೇಳ್ತೀವಿ ನಾವು ಅದಕ್ಕೆ? It's a pair of equal charges. ಇಲ್ಲಿ ನೋಡಿ, an electric dipole is a pair of equal and opposite point charges. ಏನಾಗಿರ್ಬೇಕು? ಇದು ಪೇರ್ ಎಷ್ಟಾಗಿರ್ಬೇಕು? ಇದು ಒಂದು ಎರಡು ಪೇರ್ ಇದೆ ಅಲ್ವಾ? ಸೊ ಇದರ ಚಾರ್ಜಸ್ ಏನಾಗಿರ್ಬೇಕು? ಮ್ಯಾಗ್ನಿಟ್ಯೂಡ್ ಏನಾಗಿರ್ಬೇಕು? ಸೇಮ್ ಇರಬೇಕು. ಓಕೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಅಂಡ್ ದಿಸ್ ಇಸ್ ಪ್ಲಸ್ ಕ್ಯೂ, ಒಂದು ಪ್ಲಸ್ ಕ್ಯೂ ಇದ್ರೆ ಇನ್ನೊಂದು ಏನಾಗಿರ್ಬೇಕು? ಮೈನಸ್ ಕ್ಯೂ ಆಗಿರ್ಬೇಕು. ಅಂಡ್ ಇಟ್ ವಿಲ್ ಬಿ ಸಪರೇಟೆಡ್ ಬೈ ಅ ಶಾರ್ಟ್ ಡಿಸ್ಟೆನ್ಸಸ್. ಶಾರ್ಟ್ ಡಿಸ್ಟೆನ್ಸ್ ಏನು? ದಿಸ್ ಇಸ್ ವಿ ಹ್ಯಾವ್ ಸ್ಟಡಿಡ್, ದಟ್ ಇಸ್ 2a. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರಬೇಕು? 2a ಆಗಿರಬೇಕು. ಸೊ ದಿಸ್ ಇಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್? ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತೇವೆ. ನಾವು ವಿ ವಿಲ್ ಸ್ಟಡಿ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಡೈಪೋಲ್ ಮೂಮೆಂಟ್ ಅಂತ ಹೇಳಿದ್ರೆ ಇಟ್ಸ್ ಅ ಪ್ರಾಡಕ್ಟ್ of one of the charges and a distance between them. Electric dipole moment is the product of one of the charges. ಇಲ್ಲಿ ಹೇಳುತ್ತೆ ಇಟ್ಸ್ ಎ ಪ್ರಾಡಕ್ಟ್. ಇಲ್ಲಿ ನೋಡಿ, ಇಟ್ಸ್ ಅ ಪ್ರಾಡಕ್ಟ್ ಆಫ್ ಒನ್ ಆಫ್ ದಿ ಚಾರ್ಜಸ್. ಏನಾಗ್ತಾ ಇದೆ? ಯಾವ್ದಾದ್ರು ಒಂದು ಚಾರ್ಜಸ್. ಯಾಕೆ ಯಾವ್ದಾದ್ರು ಒಂದು ಚಾರ್ಜ್ ಅನ್ನ ತಗೊಳ್ತೀವಿ? ಇಲ್ಲಿ ಎರಡು ಚಾರ್ಜಸ್ ಇದೆ, ಬಟ್ ಆದ್ರೆ ನಾವು ಮ್ಯಾಗ್ನಿಟ್ಯೂಡ್ ಅನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಏನ್ ತಗೊಳ್ತೀವಿ? ಒಂದೇ ಚಾರ್ಜ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದರ ಮ್ಯಾಗ್ನಿಟ್ಯೂಡ್ ಮೈನಸ್ ಕ್ಯೂ ನ ಮ್ಯಾಗ್ನಿಟ್ಯೂಡ್ ಮತ್ತೆ ಪ್ಲಸ್ ಕ್ಯೂ ನ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ? ಸೇಮ್ ಇರುತ್ತೆ ಅಲ್ವಾ? ಸೊ ವಿ ವಿಲ್ ಕನ್ಸಿಡರ್ ಎನಿ ಒನ್ ಆಫ್ ದಿ ಚಾರ್ಜಸ್. ಅಂಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂವ್ಮೆಂಟ್ ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ P is equals to 2aq ಅಂತ ಹೇಳಿದ್ರೆ ದ ಪ್ರಾಡಕ್ಟ್ ಆಫ್ ದಿ ಯಾವುದರ ಪ್ರಾಡಕ್ಟ್ ಆಫ್ ದಿ ಒನ್ ಆಫ್ ದಿ ಚಾರ್ಜಸ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಇಲ್ಲಿ ನೋಡಿ, ಒನ್ ಆಫ್ ದಿ ಚಾರ್ಜಸ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಇಲ್ಲಿ ನೋಡಿ, ಪ್ರಾಡಕ್ಟ್ ಇದೆ. ಯಾವ್ಯಾವ್ದ್ರ ಪ್ರಾಡಕ್ಟ್? 2a, that is one of the charges ಯಾವುದು? ಇದು ಒಂದು q ಅಲ್ವಾ? q one of the charges. and ಮತ್ತೆ ಯಾವ್ದಿದೆ? ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಡಿಸ್ಟೆನ್ಸ್ ಎಷ್ಟಿದೆ? ಈ ಎರಡು ಚಾರ್ಜಸ್ ನ ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ? ದಟ್ ಇಸ್ 2a. ಸೊ ದಿಸ್ ಇಸ್ ದಿ ಡೈಪೋಲ್ ಮೂಮೆಂಟ್. ಓಕೆ, ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೇವೆ. ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೇವೆ. ದಿಸ್ ಇಸ್ p and this is q into p. So this is we will call as now what? Dipole moment. If you write in a vector form, magnitude ಅಲ್ಲಿ ಬರೆಯೋದಾದ್ರೆ ಏನು ಬರಿತೀವಿ ನಾವು? P is equals to Q into 2a. ಓಕೆ, ಅಂಡ್ ಅದೇ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಏನು ಬರಿತೀವಿ ನಾವು? ಈ ತರ ಬರಿತೀವಿ. ದಟ್ ಇಸ್ P. ಓಕೆ, ದಿಸ್ ಇಸ್ P ವೆಕ್ಟರ್ ಫಾರ್ಮ್. P is equals to Q into 2a. ಓಕೆ, ಮಲ್ಟಿಪ್ಲಿಕೇಶನ್. ಇಟ್ಸ್ ಅ ಪ್ರಾಡಕ್ಟ್ ಆಫ್ ಒನ್ ಆಫ್ ದಿ ಚಾರ್ಜಸ್. ಎಲ್ಲಿದೆ? ಯಾವ್ದಾದ್ರು ಒಂದು ಚಾರ್ಜ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದಮ್. Okay, this is the dipole moment, and the unit of electric dipole moment is coulomb meter. Coulomb meter ಅಂತ ಹೇಳ್ತೀವಿ ನೋಡಿ, ಇಲ್ಲಿದೆ. ಹೇಗೆ ಅಂತ ಹೇಳಿದ್ರೆ P is equals to P ಅಂತ ಹೇಳಿದ್ರೆ ನಾವು ಡೈಪೋಲ್ ಮೂಮೆಂಟ್ ಅಲ್ವಾ? Q, this is Q ನ ಯೂನಿಟ್ ಏನು? ವಾಟ್ಸ್ ದ ಯೂನಿಟ್ ಆಫ್ ಚಾರ್ಜ್? Q ಅಂತ ಹೇಳಿದ್ರೆ ಚಾರ್ಜ್ ಅಲ್ವಾ? ಚಾರ್ಜಿನ ಯೂನಿಟ್ ಏನು? ಕೂಲಮ್ ಅಲ್ವಾ? C. and this is a 2a ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಇದರ ಎರಡರ ನಡುವೆ ಇರುವಂತ ಡಿಸ್ಟೆನ್ಸ್, ದಟ್ ಇಸ್ ಕ್ಯೂ ಚಾರ್ಜು ಮೈನಸ್ ಕ್ಯೂ ಚಾರ್ಜು ಮತ್ತೆ ಪ್ಲಸ್ ಕ್ಯೂ ನ ಚಾರ್ಜ್ ನ ನಡುವೆ ಇರುವಂತ ಡಿಸ್ಟೆನ್ಸ್ ಆಗಿರೋದ್ರಿಂದ, ಸೊ ಯಾವ್ದು ಡಿಸ್ಟೆನ್ಸ್ ನ ಎಸ್ ಐ ಯೂನಿಟ್ ಏನು? ದಟ್ ಇಸ್ ಮೀಟರ್. ಸೊ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಯೂನಿಟ್ ಇಸ್ that is coulomb meter. Okay, so electric dipole moment is a vector quantity. ಇದೇನಾಗಿರುತ್ತೆ? ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. by the conventions, its direction is from minus q to plus q. ಇದರ ಡೈರೆಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್ ನ ಡೈರೆಕ್ಷನ್, ಸೊ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂ ಕಡೆ ಇರುತ್ತೆ. ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂ ಕಡೆ. ದಿಸ್ ಇಸ್ ದಿ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಹೀಗಿರುತ್ತೆ. ಅಂಡ್ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಇಟ್ ಹ್ಯಾಸ್ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ನಾವು ದೋಸ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ದಿ ಡೈರೆಕ್ಷನ್. ಅದಕ್ಕೆ ಏನ್ ಹೇಳ್ತೀವಿ ನಾವು? ವಿ ವಿಲ್ ಕಾಲ್ ಇಟ್ as ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಓಕೆ, so can you find the dimension formula? ಹಾಗಾದ್ರೆ ಡೈಮೆನ್ಷನ್ ಫಾರ್ಮುಲಾ ಆಫ್ ದಿಸ್ ಡೈಪೋಲ್ ಮೂಮೆಂಟ್ ಅನ್ನ ಏನ್ ಹೇಳ್ಬೋದು? ಡೈಪೋಲ್ ಡೈಮೆನ್ಷನ್ ಫಾರ್ಮುಲಾ
ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ದಟ್ ಇಸ್ ಅನ್ ವಾಟ್ಸ್ ದ dimension formula of the dipole moment. What's the dimension formula of the dipole moment? Dimension formula of q ಏನಿದೆ, q ಅಂತ ಹೇಳಿದ್ರೇನು, q which is equals to, that is we know that is I ಅಂತ ಹೇಳಿದ್ರೆ, I ಅಂತ ಹೇಳಿದ್ರೇನು, I is equals to q divided by t ಅಲ್ವಾ. ಹಾಗಾದ್ರೆ q ಏನಾಗಿರುತ್ತೆ, q which is equals to I into t. I ಅಂತ ಹೇಳಿದ್ರೇನು, ಇಟ್ಸ್ ನಥಿಂಗ್ ಬಟ್ ಆಂಪಿಯರ್ ಅಲ್ವಾ, ಎಲೆಕ್ಟ್ರಿಕ್ ಕರೆಂಟ್. ಟಿ ಅಂತ ಹೇಳಿದ್ರೇನು, ದಟ್ ಇಸ್ ಟಿ, ದಟ್ ಇಸ್ ಟೈಮ್. ಓಕೆ, so this is the dimension formula of the charge. Okay, this is t to the power minus 1. Sorry. Okay, sorry. It is. That is q is equals to I into t alva. So a I ಅಂತ ಹೇಳಿದ್ರೇನು, it's nothing but an ampere, and t means time. So this is the dimension formula of the charge. Charge in a dimension formula ಏನಾಗಿರುತ್ತೆ, a into t. ಅದೇ ತರನೇ ಡೈಪೋಲ್ ಮೂಮೆಂಟ್ 2a is nothing but a ಡಿಸ್ಟೆನ್ಸ್ ಆಗಿರೋದ್ರಿಂದ ಅದರ ಡೈಪೋಲ್ ಮೂಮೆಂಟ್, ದಟ್ ಇಸ್ ಡೈಪೋಲ್ ಮೂಮೆಂಟಿನ ಡೈಮೆನ್ಷನ್ ಫಾರ್ಮುಲಾ ಏನಾಗಿರುತ್ತೆ ಅಂತ ಹೇಳಿದ್ರೆ, ದ ಡೈಮೆನ್ಷನ್ ಫಾರ್ಮುಲಾ ಆಫ್ ಅ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು, ದಿಸ್ ಇಸ್ q ನ ಡೈಮೆನ್ಷನ್ ಫಾರ್ಮುಲಾ ಏನಾಗಿರುತ್ತೆ, q ನ ಡೈಮೆನ್ಷನ್ ಫಾರ್ಮುಲಾ a into t, and the distance dimension formula ಏನಾಗಿರುತ್ತೆ, l ಆಗಿರುತ್ತೆ. So the dimension formula of the dipole moment which is equals to l a t. So this is the dimension formula of the dipole moment. Okay, so next one. Next we will study about the uh, chart, that is a system one. We will study the one problem. Okay, one problem or problem based on the dipole moment. A system has two charges qa, that is equals to 2.5 into 10 to the power minus 7 coulomb, and qb which is equals to 2.5 into 10 to the power minus 7 coulomb, located at a points. ಈ ಪಾಯಿಂಟ್ಸ್ ಕೊಟ್ಟಿದ್ದಾರಲ್ವಾ, ಕ್ಯೂ ಎ ಚಾರ್ಜ್ ನ ಎಲ್ಲಿಟ್ಟಿದ್ದಾರೆ, ಕ್ಯೂ ಎ ಚಾರ್ಜ್ ನ ಎಲ್ಲಿಟ್ಟಿದ್ದಾರೆ 0.0, ಮೈನಸ್ 15 ಸೆಂಟಿಮೀಟರ್, ಅಂಡ್ ಬಿ ಎಲ್ಲಿಟ್ಟಿದ್ದಾರೆ 0.0 ಪ್ಲಸ್ 15 ಸೆಂಟಿಮೀಟರ್, and respectively what are the total charge and electric dipole moment of the system. ಇಲ್ಲಿ ನೋಡಿ, ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂತ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಆರ್ ಗಿವನ್ ಹಿಯರ್, ದಟ್ ಇಸ್ ಎ ಪಾಯಿಂಟ್ ಕೊಟ್ಟಿದ್ದಾರೆ, ಅದೇ ತರನೇ ಬಿ ಪಾಯಿಂಟ್ ಕೊಟ್ಟಿದ್ದಾರೆ. ಕ್ಯೂ ಎ ಚಾರ್ಜ್ ನ ಎಲ್ಲಿಟ್ಟಿದ್ದಾರೆ, ದಟ್ ಇಸ್ 0.0 ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ 0 ಇದೆ, ವೈ ಆಕ್ಸಿಸ್ ವ್ಯಾಲ್ಯೂ ಏನಾಗಿದೆ 0 ಆಗಿದೆ. ಬಟ್ ಇಲ್ಲೇನಿದೆ, ದಿಸ್ ಇಸ್ ಝಡ್ ಆಕ್ಸಿಸ್, ಇದು ಏನಿದು ಝಡ್ ಆಕ್ಸಿಸ್. ಝಡ್ ಆಕ್ಸಿಸ್ ಏನಿದೆ ಮೈನಸ್ 15 ಸೆಂಟಿಮೀಟರ್ ಇಲ್ಲಿಂದ ಈ ಆಕ್ಸಿಸ್ ಇದೆ ನೋಡಿ, ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್ ಅಲ್ವಾ. ಇದು ಎಕ್ಸ್ ಆಕ್ಸಿಸ್ ಇದೆ, ಇದು ವೈ ಆಕ್ಸಿಸ್ ಇದೆ, ಝಡ್ ಆಕ್ಸಿಸ್ ಯಾವ್ದು ಬರುತ್ತೆ, ಇದು ಬರುತ್ತೆ ಅಲ್ವಾ, ದಿಸ್ ಇಸ್ ದಿ ಝಡ್ ಆಕ್ಸಿಸ್. ಅಂಡ್ ಇಲ್ಲಿ ಏನ್ ಬರುತ್ತೆ, ಇಫ್ ಐ ಪ್ಲೇಸ್ ದಿಸ್ ಇಸ್ ದಿ ಪಾಯಿಂಟ್, ದಟ್ ಇಸ್ 0.0 ಮೈನಸ್ 15, ದಿಸ್ ಇಸ್ ದಿ ಪಾಯಿಂಟ್ ಎ. ಓಕೆ, ಅಂಡ್ ದಿಸ್ ಇಸ್ ದಿ ಪಾಯಿಂಟ್ ಬಿ. ಪಾಯಿಂಟ್ ಬಿ ಏನ್ ಬರುತ್ತೆ, ಪ್ಲಸ್, ಒಂದ್ ಕಡೆ ಪ್ಲಸ್ ಆದ್ರೆ ಇನ್ನೊಂದ್ ಕಡೆ ಮೈನಸ್ ಆಗುತ್ತಲ್ವಾ, ಸೇಮ್. ದಟ್ ಇಸ್ 0, ಎಕ್ಸ್ ಆಕ್ಸಿಸ್ 0 ಇದೆ, ವೈ ಆಕ್ಸಿಸ್ 0 ಇದೆ, ಅಂಡ್ ಝಡ್ ಆಕ್ಸಿಸ್ ಇಸ್ ಪ್ಲಸ್ 15 ಸೆಂಟಿಮೀಟರ್. ಒಂದು ಚಾರ್ಜ್ ನ ಇಲ್ಲಿಟ್ಟಿದ್ದಾರೆ, ಇನ್ನೊಂದು ಚಾರ್ಜ್ ನ ಇಲ್ಲಿಟ್ಟಿದ್ದಾರೆ. ಓಕೆ, ಸೊ ವಾಟ್ ಈಸ್ ದಿ ಟೋಟಲ್ ಚಾರ್ಜ್, ಇಲ್ಲಿ ಏನ್ ಕೇಳಿದ್ದಾರೆ, ವಾಟ್ ಈಸ್ ದಿ ಟೋಟಲ್ ಚಾರ್ಜ್ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ದಿ ಟೋಟಲ್ ಚಾರ್ಜ್, ಟೋಟಲ್ ಚಾರ್ಜ್ ಏನಾಗಿರುತ್ತೆ, the total charge which is equals to, we have, it's an additive property. Charge is a scalar quantity. Charge scalar quantity ಆಗಿರೋದ್ರಿಂದ we can add and subtract as usual. Okay, as usual ಆಗಿ ಏನ್ ಮಾಡ್ತೀವಿ ನಾವು, ಆ ತರ ಆಡ್ ಮತ್ತೆ ಸಬ್ಸ್ಟ್ರಾಕ್ಟ್ ಮಾಡಬಹುದು. ಇಲ್ಲೇನಿದೆ, ಕ್ಯೂ ಎ ವ್ಯಾಲ್ಯೂ ಎಷ್ಟಿದೆ, ಕ್ಯೂ ಎ ವ್ಯಾಲ್ಯೂ ಎಷ್ಟಿದೆ 2.5 into 10 to the power minus 7 minus. Okay, and this value is also ಎಷ್ಟಿದೆ ಮೈನಸ್, ಇದರ ವ್ಯಾಲ್ಯೂ ಎಷ್ಟಿದೆ, ಇದರ ವ್ಯಾಲ್ಯೂ ಸಹ ಅಷ್ಟೇ ಇದೆ. ಯಾವುದು, ಒಂದು ಪ್ಲಸ್ ಕ್ಯೂ ಚಾರ್ಜ್, ಇನ್ನೊಂದು ಮೈನಸ್ ಕ್ಯೂ ಚಾರ್ಜ್. ಎಲ್ಲ ವಿ ವಿಲ್ ಆಡ್ ದಿಸ್, ಆಡ್ ಮಾಡ್ತಾ ಇದೀವಿ. 2.5 into 10 to the power minus 7 ಮೈನಸ್ ಪ್ಲಸ್ ಇಂಟು ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಮೈನಸ್ ಇಂಟು 2.5 into 10 to the power minus 7 ಕೂಲಮ್. ಇದೆರಡನ್ನ ಆಡ್ ಮಾಡಿದ್ರೆ ಏನಾಗುತ್ತೆ, ವಿ ವಿಲ್ ಗೆಟ್ ದಿ 0. ಸೊ ಟೋಟಲ್ ಚಾರ್ಜ್ ಏನಾಗಿರುತ್ತೆ, ಸೊ ರಿಮೆಂಬರ್ the total charge in the dipole, in a total charge ಏನಾಗಿರುತ್ತೆ, that is equals to 0. Okay, 0 ಆಗಿರುತ್ತೆ. Now next ಏನ್ ಕೇಳಿದರೆ ಕ್ವೆಶ್ಚನ್,
the electric dipole moment. We have to calculate the electric dipole moment. What's an electric dipole moment formula? P is equals to Q into 2A. Is it clear? P is equals to Q into 2A. Q ಏನಿದೆ either of the charges. Q ಅಂತ ಹೇಳಿದ್ರೇನು either of the charges. Either we can take the plus charge or minus charge. ಯಾವ್ದು ಬೇಕಾದ್ರೂ ತಗೊಳ್ಬಹುದು. It's a magnitude. Okay, the Q which is equals to what? 2.5 into 10 to the power minus 7 coulomb. And 2A ಅಂತ ಏನ್ ಹೇಳಿದರೆ, ಇಲ್ಲಿಂದ ಇಲ್ಲಿ ಮೈನಸ್ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಚಾರ್ಜ್ ಇದೆ. ಇದರ ಎರಡು ನಡುವೆ ಇರುವಂತಹ ಡಿಸ್ಟೆನ್ಸ್, ಇಲ್ಲಿ ಮೈನಸ್ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಚಾರ್ಜ್ ಇದೆ. ಇದೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್ ಏನಾಗಿರುತ್ತೆ? ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದರೆ 15 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಅದೇ ತರನೇ ಈ ಒರಿಜಿನ್ ಇಂದ ಈ ಎ ಪಾಯಿಂಟ್ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಹೇಳಿದ್ದಾರೆ? 15 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ? ಟೋಟಲ್ ಡಿಸ್ಟೆನ್ಸ್ ಇಟ್ ವಿಲ್ ಬಿಕಮ್ಸ್ 30 ಸೆಂಟಿಮೀಟರ್ ಅಲ್ವಾ? 15 centimeter plus 15 centimeter which is equals to 30 centimeter. So we can write, if I write in terms of meter, centimeter na meter la bardre ಏನಾಗುತ್ತೆ? 0.3 meter. Is it clear? Now I want to calculate the dipole moment. Dipole moment which is equals to what? 2A into Q. Okay, 2A into Q. 2A value is there. 2A value is 0.3 and Q value is 2.5 into 10 to the power minus 7. And we will get the dipole moment value which is equals to 2.5 into 0.3 which is equals to 7.5 into 10 to the power minus 8 coulomb meter. Coulomb meter is the SI unit of dipole moment. Okay, is it clear guys? ಗೊತ್ತಾಯ್ತಲ್ವಾ ಹೇಗೆ ಅಂತ ಡೈಪೋಲ್ ಮೂಮೆಂಟ್ ಅನ್ನ ಫೈಂಡ್ ಔಟ್ ಮಾಡೋದು? ದಿಸ್ ಇಸ್ ಟು ಫೈಂಡ್ ದಿ ಡೈಪೋಲ್ ಮೂಮೆಂಟ್. And the direction of the dipole moment is always from dipole moment in a direction ಏನಾಗಿರುತ್ತೆ? If I consider this is a negative charge, okay, dipole moment in a direction ಏನಾಗಿರುತ್ತೆ? ಇದು ನೆಗೆಟಿವ್ ಚಾರ್ಜ್, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ಡೈಪೋಲ್ ಮೂಮೆಂಟ್ ಇನ ಡೈರೆಕ್ಷನ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ಗೆ ಕಡೆ ಇರುತ್ತೆ. ಇದೇನಾಗಿರುತ್ತೆ? ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್. ಸೊ ಇಟ್ಸ್ ಹ್ಯಾಸ್ ಅ ಡೈರೆಕ್ಷನ್, ಸೊ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. Okay, now we will study the electric field of a dipole on the axial line. So this is an important derivation. Okay, maximum times ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಈ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. Okay, on axial of the dipole ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, we have to find out the electric field. ಎಲ್ಲಿ ಫೈಂಡ್ ಔಟ್ ಮಾಡಬೇಕು? ಆನ್ ದಿ ಆಕ್ಸಿಸ್ ಆಫ್ ದಿ ಡೈಪೋಲ್ ಮೂಮೆಂಟ್. ಯಾವ್ದಿದು ಆಕ್ಸಿಸ್? ಇದು ಡೈಪೋಲ್ ಅಲ್ವಾ? ಸೊ ಡೈಪೋಲ್ ಏನಿದೆ? ದಿಸ್ ಇಸ್ ಮೈನಸ್ ಕ್ಯೂ ಅಂಡ್ ದಿಸ್ ಇಸ್ ಪ್ಲಸ್ ಕ್ಯೂ. ಇದು ಡೈಪೋಲು, ಇದು ಡೈಪೋಲಿನ ಆಕ್ಸಿಸ್. ಸೊ ಈ ಡೈಪೋಲಿನ ಆಕ್ಸಿಸ್ ಮೇಲ್ಗಡೆ ಒಂದ್ ಸರ್ಟನ್ ಡಿಸ್ಟೆನ್ಸ್ ದೂರದಲ್ಲಿ ನಾವೇನ್ ಫೈಂಡ್ ಔಟ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಪಿ. ಯಾವ ಪಾಯಿಂಟ್? ಈ ಪಿ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ನಾವ್ ವಿ ವಿಲ್ ಸ್ಟಡಿ here. Okay. ಈಗ ಎಲ್ಲಿ ಫೈಂಡ್ ಔಟ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಓಕೆ, now see here, this is minus q and the distance between these two charges, dipole in a distance ಏನಾಗಿರುತ್ತೆ? distance which is equals to 2a and from this is the center ಇಂದ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ at a point p. ಈ p ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಅನ್ನು ನಾನು ಏನಂತ ಕನ್ಸಿಡರ್ ಮಾಡ್ತೀನಿ? will consider as an x. Okay, now I want to find out an electric field. Here consider a dipole of a charge q and length is 2a ಅಲ್ವಾ? ಡೈಪೋಲ್ ಚಾರ್ಜ್ ಎಷ್ಟಿದೆ? ಕ್ಯೂ ಇದೆ. ಲೆಂತ್ ಎಷ್ಟಿದೆ? ಅದರ ಡಿಸ್ಟೆನ್ಸ್ ಎಷ್ಟಿದೆ? 2a ಇದೆ. ಲೆಟ್ ಪಿ ಬಿ ಅ ಪಾಯಿಂಟ್ ಅಟ್ ಅ ಡಿಸ್ಟೆನ್ಸ್ x ಫ್ರಮ್ ದಿ ಸೆಂಟರ್ ಆಫ್ ದಿ ಡೈಪೋಲ್ ಅಂತ ಹೇಳಿದ್ರೆ ಏನಿದು? ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿದೆ. ಯಾವ ಪಾಯಿಂಟ್? ಪಿ ಪಾಯಿಂಟ್. ಯಾವ್ದ್ರಿಂದ ದೂರದಲ್ಲಿದೆ? ಓ ಪಾಯಿಂಟ್ ಇಂದ, ಫ್ರಮ್ ದಿ ಸೆಂಟರ್ ಇಂದ ಪಿ ಪಾಯಿಂಟ್ ಗೆ ಇರುವಂತಹ ದೂರ ಎಷ್ಟು? ಎಕ್ಸ್ ಡಿಸ್ಟೆನ್ಸ್ ಇದೆ. ಓಕೆ, ನೆಕ್ಸ್ಟ್ ಒನ್. Now we will study the electric field intensity at a point P
ಡ್ಯೂ ಟು ದಿ ಪಾಸಿಟಿವ್ ಚಾರ್ಜ್. ಈಗ ಏನಾಗಿದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ. ಈಗ ನಾವು ಫಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಇಂದ ಈ ಪಾಯಿಂಟ್ ಅಲ್ಲಿ, ದಟ್ ಇಸ್ ಅಟ್ ಅ ಪಾಯಿಂಟ್ ಪಿ ಮೇಲೆ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಎಕ್ಸರ್ಟ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ದಿಸ್ ವಿ ನೋ that is an electric field formula. Electric field formula, what is an electric field formula? E is equals to 1 upon 4 pi epsilon naught q divided by r square. This is the electric field formula alba. So e ಅಂತ ಹೇಳಿದ್ರೆ electric field 1 upon 4 pi epsilon naught q divided by, q is the source charge. q ಅಂತ ಹೇಳಿದ್ರೆ ಏನು, ಸೋರ್ಸ್ ಚಾರ್ಜ್. ಯಾವ ಚಾರ್ಜ್ ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಎಮಿಟ್ ಆಗ್ತಾ ಇದೆಯಲ್ಲ ಅದು, ದಟ್ ಈಸ್ ಅನ್ q. and r is the distance between the electric field and electric point charge. ಆ ಚಾರ್ಜ್ ಇಂದ, r ಅಂತ ಹೇಳಿದ್ರೆ ಆ ಚಾರ್ಜ್ ಇಂದ ಯಾವ ಪಾಯಿಂಟ್ ಗೆ ನಾವು ಮೆಜರ್ ಮಾಡ್ಬೇಕಲ್ಲ, ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಯಾವ ಪಾಯಿಂಟ್ ಅಲ್ಲಿ ಮೆಜರ್ ಮಾಡ್ಬೇಕಲ್ವಾ, ಆ ಪಾಯಿಂಟ್ ಗೆ ಇರುವಂತಹ ಡಿಸ್ಟೆನ್ಸ್ ಗೆ ಏನ್ ಹೇಳ್ತೀವಿ ನಾವು, ಆರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಇಯರ್, ಇಲ್ಲಿ ಅದೇ ಫಾರ್ಮುಲಾ ಹಾಕಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಇಸ್ ಪ್ಲಸ್ ಕ್ಯೂ ಅಂಡ್ ದಿಸ್ ಇಸ್ ಮೈನಸ್ ಕ್ಯೂ, ದಿಸ್ ಇಸ್ ಪ್ಲಸ್ ಕ್ಯೂ. ಪ್ಲಸ್ ಕ್ಯೂ ಇಂದ ನಾವ್ ಎಲ್ಲಿ ಫೈಂಡ್ ಔಟ್ ಮಾಡ್ಬೇಕು, ಈ ಪಾಯಿಂಟ್ ಗೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಎಲ್ಲಿಂದ, ಪ್ಲಸ್ ಕ್ಯೂ ಇಂದ ಈ ಪಾಯಿಂಟ್ ಎಟ್ ಅ ಪಾಯಿಂಟ್ ಪಿ ನಲ್ಲಿ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಏನಿದೆ, ಈ ಪಾಯಿಂಟ್ ಇಂದ ಅಲ್ವಾ, ಈ ಪಾಯಿಂಟ್ ಇಂದ ಪಿ ಪಾಯಿಂಟ್ ಇಂದ ಬಿ ಇಂದ, ದಟ್ ಈಸ್ ವಾಟ್ ಇಯರ್ ಪ್ಲಸ್ ಕ್ಯೂ ಚಾರ್ಜ್ ಇಂದ ಈ ಪಿ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ, ಎಲ್ಲಿ, ದಿಸ್ ಇಸ್ ಸೆಂಟರ್ ಇಂದ ಪಿ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು, ಎಕ್ಸ್, ನಮಗೆ ಗೊತ್ತಿದೆ. ಹಾಗೆ ಅದೇ ತರನೇ ಈ ಪಾಯಿಂಟ್ ಇಂದ ಈ ಬಿ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಎ ಆಗಿರತ್ತಲ್ವಾ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ 2a ಆಗಿದ್ರೆ ದಿಸ್ ಇಸ್ ದ ಸೆಂಟರ್, ಇದು ಸೆಂಟರ್ ಆಗಿದೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಎ ಆಗಿರುತ್ತೆ. ಅದೇ ತರನೇ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಎ ಆಗಿರುತ್ತೆ. ಸೊ ಹಾಗಾದ್ರೆ ಏನ್ ಬರಿಬಹುದು, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಅಟ್ ಅ ಪಾಯಿಂಟ್ ಕ್ಯೂಗೆ, ಅಟ್ ಅ ಪಾಯಿಂಟ್ ಕ್ಯೂಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಎ ಆಗಿರುತ್ತೆ. ಹಾಗಾದ್ರೆ ನನಗೇನ್ ಬೇಕು, ಯಾವ ಪಾಯಿಂಟ್ ಇಂದ ಚಾರ್ಜ್ ಬೇಕು, ಯಾವ ಪಾಯಿಂಟ್ ಇಂದ ಡಿಸ್ಟೆನ್ಸ್ ಬೇಕು, ಈ ಕ್ಯೂ ಪಾಯಿಂಟ್ ಚಾರ್ಜ್ ಇಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, ಎಕ್ಸ್ ಡಿಸ್ಟೆನ್ಸ್ ಇದೆ, ಅದ್ರಲ್ಲಿ ಎಷ್ಟು ಮೈನಸ್ ಆಗಿದೆ, ಎ ಅಷ್ಟು ಮೈನಸ್ ಆಗಿದೆ. ಹಾಗಿದ್ರೆ ಉಳಿದಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ದಟ್ ಡಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ ಅಲ್ವಾ. ಏನಾಗುತ್ತೆ, ಇಲ್ಲಿಂದ ಯಾವ ಪಾಯಿಂಟ್ ಇಂದ, ಪಾಯಿಂಟ್ ಕ್ಯೂ ಚಾರ್ಜ್ ಇಂದ, ಪಾಸಿಟಿವ್ ಕ್ಯೂ ಚಾರ್ಜ್ ಇಂದ ಈ ಪಿ ಪಾಯಿಂಟ್ ಗೆ ಇರುವಂತಹ ಡಿಸ್ಟೆನ್ಸ್ ಏನಾಗಿರುತ್ತೆ, that is equals to x minus a. So we will substitute that equation, that is electric field equation ಅನ್ನ substitute ಮಾಡಿದ್ರೆ ಏನಾಗಿರುತ್ತೆ, E is equals to 1 upon 4 pi epsilon naught q divided by r square. r square ಅಂತ ಹೇಳಿದ್ರೇನು, ಪಾಸಿಟಿವ್ ಚಾರ್ಜ್ ಇಂದ ಈ ಇಲೆಕ್ಟ್ರಿಕ್ ಫೀಲ್ಡ್ ಗೆ ಇರುವಂತಹ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ, ಇದೆ ಆರ್ ಆಗಿರುತ್ತೆ. ಆರ್ ವ್ಯಾಲ್ಯೂ ಏನಾಗಿರುತ್ತೆ, ಆರ್ ವ್ಯಾಲ್ಯೂ ಇಟ್ಸ್ ನಥಿಂಗ್ ಬಟ್ x minus a. We will substitute in that equation. ಆ equation ಅಲ್ಲಿ substitute ಮಾಡಿದ್ರೆ ಏನಾಗಿರುತ್ತೆ, so we will get this equation, that is x minus 1 upon 4 pi. E1 electric field direction ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ the electric field lines ಹೇಗಿರುತ್ತೆ, it will be starting from the ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ, ಇನ್ಫಿನಿಟಿಯಲ್ಲಿ ಎಂಡ್ ಆಗುತ್ತೆ. ದಿಸ್ ಇಸ್ ದಿ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್. ಹೇಗಿರುತ್ತೆ ಡೈರೆಕ್ಷನ್, ಇಲ್ಲಿ ಡೈರೆಕ್ಷನ್ ಹೇಗಿದೆ, ಬಿ ಪಾಯಿಂಟ್ ಇಂದ, ಎಲ್ಲಿಂದ, ಬಿ ಪಾಯಿಂಟ್ ಇಂದ ಇದೆ ಅಲ್ವಾ, ಬಿ ಪಾಯಿಂಟ್ ಇಂದ ಎಲ್ಲಿದೆ, ಈ ಬಿ ಪಾಯಿಂಟ್ ಇಂದ ಎಲ್ಲಿದೆ, ಪಿ ಪಾಯಿಂಟ್ ಇದೆ, ಅಲಾಂಗ್ ದಿ ಪಿ ಟು ಪಿ ಇದೆ ಅಲ್ವಾ, ಅಲಾಂಗ್ ಬಿ ಟು ಪಿ. Okay. Now we will see 1 upon 4 pi epsilon naught q divided by x minus a whole square along in the direction of BP. P ಇಂದ P ಇದೆ, ಯಾವ್ದು ಹತ್ರ ಇದೆ, Q ಚಾರ್ಜು P ಪಾಯಿಂಟ್ ಗೆ ಹತ್ರ ಇದೆ. ಹಾಗಾಗಿ ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಎಲ್ಲಿ ಎಕ್ಸರ್ಟ್ ಆಗುತ್ತೆ, P ಪಾಯಿಂಟ್ ಅಲ್ಲಿ. ಯಾವ್ದ್ರಿಂದ, ಪ್ಲಸ್ ಕ್ಯೂ ಚಾರ್ಜ್ ಇಂದ. ಪ್ಲಸ್ ಕ್ಯೂ ಚಾರ್ಜ್ ಇಂದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಎಕ್ಸರ್ಟೆಡ್ ಆನ್ ಅಟ್ ಅ ಪಾಯಿಂಟ್ P. ಪಿ ಪಾಯಿಂಟ್ ಅಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸರ್ಟ್ ಆಗುತ್ತೆ, ಯಾವ ಪಾಯಿಂಟ್ ಅಲ್ಲಿ, ಅಟ್ ಅ ಪಾಯಿಂಟ್ ಪಿ ದಲ್ಲಿ. ಓಕೆ, ನಾ
Now we have to find out the electric field intensity at a point P due to the negative charge. First ನಾವು ಏನ್ find out ಮಾಡಿದ್ವಿ, ಪಾಸಿಟಿವ್ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸರ್ಟ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. ಅದೇ ತರನೇ ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ P ಡ್ಯೂ ಟು ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸರ್ಟ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ವಿಲ್ ಫೈಂಡ್ ಔಟ್ ದಟ್ ಈಸ್ ನೌ ಐ ವಿಲ್ ಕನ್ಸಿಡರ್ ಅಸ್ ನ E2 ಅಲ್ವಾ. E2 ಏನಾಗಿರುತ್ತೆ, E2 ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ, E2 ಏನಾಗಿದೆ ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ದಿಸ್ ಇಸ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ, ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ಇನ್ಫಿನಿಟಿ ಅಲ್ವಾ. ಇನ್ಫಿನಿಟಿಯಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ಇದು, ಇಟ್ ವಿಲ್ ಎಂಡ್ಸ್ ಅಟ್ ದಿ ಚಾರ್ಜ್. ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ ಇದು ಅಲ್ವಾ. ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ದಿ ಇನ್ಫಿನಿಟಿ ಅಂಡ್ ಇಟ್ ವಿಲ್ ಎಂಡ್ಸ್ ಅಟ್ ದಿ ಚಾರ್ಜ್. ಹಾಗಾದ್ರೆ ಇದರ ಡೈರೆಕ್ಷನ್ ಏನಾಗಿರುತ್ತೆ, ಈ ಟೂ ನ ಡೈರೆಕ್ಷನ್ ಏನಾಗಿರುತ್ತೆ, ದಿಸ್ ಇಸ್ ಅ ನೆಗೆಟಿವ್ ಚಾರ್ಜ್. ಯಾವ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತಿದೀವಿ, ನಾವು ವಿ ಆರ್ ಕನ್ಸಿಡರಿಂಗ್ ಅಟ್ ದಿಸ್ ಪಾಯಿಂಟ್, ಅಟ್ ಅ ಪಾಯಿಂಟ್ ಕ್ಯೂ ಪಿ ಅಲ್ವಾ. ಪಿ ಪಾಯಿಂಟ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಪಿ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ ಪಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ, ದಟ್ ಇಸ್ ಅನ್ E2, ದಿಸ್ ಇಸ್ ಅನ್ E2 ಅಲ್ವಾ. E2 ಇಲ್ಲಿದೆ. ಓಕೆ, E2 ಡೈರೆಕ್ಷನ್ ಹೀಗಿರುತ್ತೆ. E1 ಡೈರೆಕ್ಷನ್ ಹೇಗಿದೆ, E1 ಡೈರೆಕ್ಷನ್ ಹೀಗಿದೆ. ಇದು E1 ಡೈರೆಕ್ಷನ್, E1 ಡೈರೆಕ್ಷನ್ ಹೀಗಿದೆ. E2 ಡೈರೆಕ್ಷನ್ ಹೇಗಿದೆ, ಈ ಕಡೆ ಇದೆ. ಯಾಕೆ, ಎಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ, ಇನ್ಫಿನಿಟಿಯಿಂದ ನೆಗೆಟಿವ್ ಚಾರ್ಜ್ ಕಡೆ ಹೋಗ್ತಾ ಇರ್ತದೆ. ಬಟ್ ಆದ್ರೆ ಪಾಸಿಟಿವ್ ಚಾರ್ಜ್ ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜ್ ಇಂದ ಇನ್ಫಿನಿಟಿ ಕಡೆ ಹೋಗ್ತಾ ಇರ್ತದೆ ಅಲ್ವಾ. ಸೊ ದಿಸ್ ಇಸ್ ಅಲಾಂಗ್ ದಿ ಪಿ ಎ. ಇದಕ್ಕೆ ಏನ್ ಹೇಳ್ತೀವಿ ನಾವು, ದಿಸ್ ಇಸ್ ಅಲಾಂಗ್ ದಿ ಪಿ ಎ ಆಗಿರುತ್ತೆ. ದಿಸ್ ಇಸ್ ಅಲಾಂಗ್ ದಿ ಪಿ ಪಿ ಆಗಿರುತ್ತೆ. ನಾವು ವಿ ವಿಲ್ ಫೈಂಡ್ ಔಟ್ ದಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಈಗ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಫೈಂಡ್ ಔಟ್ ದಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ due to the dipole which is equals to E is equals to E1 minus E2 ಆಗಿರುತ್ತೆ. ಸೊ E1 minus E2 ಯಾಕೆ E1 ನೇ ತಗೊಳ್ತೀನಿ ಅಂತ ಹೇಳಿದ್ರೆ, ಬಿಕಾಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಮ್ಯಾಕ್ಸಿಮಮ್. ಎಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾಕೆ ಮ್ಯಾಕ್ಸಿಮಮ್ ಆಗಿರುತ್ತೆ, ಸೊ ಸಿಯರ್ ಲುಕ್ ಎಟ್ ದಿಸ್ ಇಕ್ವೇಶನ್. ಈ ಇಕ್ವೇಶನ್ ಅನ್ನು ನೋಡಿ, ಈ ಇಕ್ವೇಶನ್ ಏನಿದೆ, ದಿಸ್ ಇಸ್ ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಡಿಸ್ಟೆನ್ಸ್ ದೂರ ಹೋಗ್ತಾ ಹೋದಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಯಾವ್ದ್ರದ್ದು ಡಿಸ್ಟೆನ್ಸ್ ಜಾಸ್ತಿ ಇದೆ, ದ ಡಿಸ್ಟೆನ್ಸ್ ಈಸ್ ಮ್ಯಾಕ್ಸಿಮಮ್. ಓಕೆ, ಡಿಸ್ಟೆನ್ಸ್ ಏನಿದೆ ಮ್ಯಾಕ್ಸಿಮಮ್ ಇದೆ, ಬಿಕಾಸ್ ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ಇದೆ, ಇದ್ರಲ್ಲಿ ಅಲ್ವಾ. Q1 E1 ಅಲ್ಲಿ E1 ಅಲ್ಲಿ ಏನಿದೆ, E1 ಅಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಅದೇ ತರನೇ ಇದರಲ್ಲಿ ಯಾವ್ದ್ರಲ್ಲಿ E2 ಅಲ್ಲಿ ಕಡಿಮೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹಾಗಾಗಿ ಏನಾಗತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ E2 ಏನಾಗಿರುತ್ತೆ, E2 ಇಟ್ ವಿಲ್ ಬಿ ದಿ E2 ಕಡಿಮೆ ಇರುತ್ತೆ ವ್ಯಾಲ್ಯೂ, E1 ಏನಾಗಿರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ಓಕೆ, ನಾವು ವಿ ವಿಲ್ ಸ್ಟಡಿ ದ ನೆಕ್ಸ್ಟ್ ಒನ್, ದಟ್ ಈಸ್ E1 ವ್ಯಾಲ್ಯೂ. E1 ವ್ಯಾಲ್ಯೂ ಏನಿದೆ, E1 ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು, ದಟ್ ಈಸ್ E1 ವಿಚ್ ಇಸ್ ಈಕ್ವಲ್ಸ್ ಟು E1 ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಟ್ ಮಾಡಿ. E1 ವ್ಯಾಲ್ಯೂ ಏನಾಗಿರುತ್ತೆ, ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು 1/4 pi epsilon naught Q divided by x minus a whole square ಅಲ್ವಾ, x minus a whole square. ಅದೇ ತರನೇ ಈ ಕಡೆನೂ ಸಹ ಏನಾಗಿರುತ್ತೆ, ದಿಸ್ ಇಸ್ ಮೈನಸ್ ಇದಿಷ್ಟರ ವ್ಯಾಲ್ಯೂ ಏನಾಗಿರುತ್ತೆ, ದಿಸ್ ಇಸ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು E1. ಇದರ ವ್ಯಾಲ್ಯೂ ಏನಾಗಿರುತ್ತೆ, E1 ಆಗಿರುತ್ತೆ. ಇದು ಏನಾಗಿರುತ್ತೆ, ನೆಕ್ಸ್ಟ್ ವ್ಯಾಲ್ಯೂ, ಇದರ ವ್ಯಾಲ್ಯೂ ಏನಾಗಿರುತ್ತೆ, E2 ಆಗಿರುತ್ತೆ. ಇದರ ವ್ಯಾಲ್ಯೂ ಏನಾಗಿರುತ್ತೆ, E2 ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಇದರ ವ್ಯಾಲ್ಯೂ ಏನಾಗಿರುತ್ತೆ, E2 ಆಗಿರುತ್ತೆ. ದಿಸ್ ಇಸ್ E2. Okay, now we will steer. This is E is equals to Q divided by 4. In now we will take it as a Q. This is Q na common ಅಂತ ತೆಗಿತೀವಿ ನಾವು. Q common ತೆಗೆದ್ರೆ ಏನಾಗುತ್ತೆ, so this is Q ನ ಕಾಮನ್ ತೆಗಿತೀವಿ. 1/4 pi epsilon naught ಅನ್ನು ಸಹ ಏನ್ ಮಾಡ್ತೀವಿ ನಾವು ಕಾಮನ್ ತೆಗಿತೀವಿ. ಇಲ್ಲೂ ಸಹ Q, ಇಲ್ಲೂ Q ಇದೆ, ಇಲ್ಲೂ ಸಹ ಏನಿದೆ 1/4 pi epsilon naught ಏನಿದೆ ಕಾಮನ್ ತೆಗೆದ್ರೆ ಏನಾಗುತ್ತೆ, 1 upon ಉಳಿದಿರೋದೇನು 1/4
x minus a whole square minus x plus a whole square. So this is okay. Next ಇಲ್ಲಿ ಮಾಡ್ತೀವಿ, ಇಲ್ಲಿ ನೋಡಿ, q divided by 4 pi epsilon naught 4 4 pi epsilon naught is equals to x minus a whole square. ಇನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಏನ್ ಮಾಡ್ಬೇಕು? ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸರ್. ಓಕೆ, ಈಗ ಈಗ ಏನ್ ಮಾಡ್ತೀವಿ ನಾವು? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಎಲ್ ಸಿ ಎಂ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಏನು? ಮಲ್ಟಿಪ್ಲೈ ಮಾಡ್ತೀವಲ್ವಾ? ಸಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಏನಿದೆ, ದಿಸ್ ಇಸ್, ಇದನ್ನ ಹೇಗೆ ಬರೀಬಹುದು ಸಿಯರ್? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ. ಎ ಪ್ಲಸ್ ಬಿ ಇದೆ, ಎ ಮೈನಸ್ ಬಿ ಇದೆ. ಇದನ್ನ ಹೇಗೆ ಬರಿತೀವಿ ನಾವು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿತೀವಲ್ವಾ, ಅಲ್ವಾ? ಎ ಪ್ಲಸ್ ಬಿ ಇದೆ, ಎ ಮೈನಸ್ ಬಿ ಇದೆ. ಇದೆರಡನ್ನು ಹೇಗೆ ಬರಿತೀವಿ ನಾವು? ಎ ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈಗ ನೋಡಿ, ಇದೆರಡನ್ನು ಏನ್ ಮಾಡಿ? ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿ. ಕ್ಲಿಯರ್ ಆಗಿ ಬರಿತೀನಿ ಸಿಯರ್. ಇಲ್ಲಿ ಬರಿತೀನಿ ಸಿಯರ್. ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದವಾಗ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ಮಲ್ಟಿಪ್ಲೈ ಮಾಡಿದವಾಗ ಉಳಿದಿರೋದೇನು? ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಇಲ್ಲಿ ಕೆಳಗಡೆ ಈ ಟರ್ಮ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಸಿಯರ್ ದಿಸ್ ಇಸ್ ಎಕ್ಸ್. ನೋಡಿ ಹೇಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇರುತ್ತಲ್ವಾ? ಇದರ ಫಾರ್ಮುಲಾ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈಗ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿ, ಎರಡು ಕಡೆನೂ ಸ್ಕ್ವೇರ್ ಮಾಡಿ. ಏನಾಗುತ್ತೆ? ದಿಸ್ ಇಸ್ ಸ್ಕ್ವೇರ್, ದಿಸ್ ಇಸ್ ಸ್ಕ್ವೇರ್, ಹೋಲ್ ಸ್ಕ್ವೇರ್. ಅವಾಗ ಏನಾಗುತ್ತೆ? ಆನ್ಸರ್ ಸೇಮ್ ಥಿಂಗ್. ಇಲ್ಲಿ ಎ ಪ್ಲಸ್ ಬಿ ಇದೆ, ಇಲ್ಲಿ ಎ ಮೈನಸ್ ಬಿ ಇದೆ ಅಲ್ವಾ? ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಎ ಪ್ಲಸ್ ಬಿ ಬದಲು ಏನಿದೆ? ಇಲ್ಲಿ ಎಕ್ಸ್ ಮೈನಸ್ ಎ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ಎ ಇದೆ. ಇದೆರಡನ್ನು ಏನ್ ಮಾಡ್ತಾ ಇದೀವಿ? ಸ್ಕ್ವೇರ್ ಮಾಡ್ತಾ ಇದೀವಿ. ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸಿಂಪಲ್ ಅಲ್ವಾ? ಅದೇ ತರನೇ ಇಲ್ಲೂ ಬರ್ದಿರೋದು. ಹೇಗಾಗುತ್ತೆ? ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಕಡೆ ಡಿನಾಮಿನೇಟರ್ ಏನ್ ಮಾಡ್ತೀವಿ ನಾವು? ಕ್ರಾಸ್ ಮಲ್ಟಿಪ್ಲೈ. ಇದನ್ನ ಡಿನಾಮಿನೇಟರ್ ಇರೋದನ್ನ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಆಮೇಲೆ ಇಲ್ಲಿ ಡಿನಾಮಿನೇಟರ್ ಇರೋದನ್ನ ಏನ್ ಮಾಡ್ತೀವಿ ನಾವು? ಮಲ್ಟಿಪ್ಲೈ ಮಾಡ್ತೀವಲ್ವಾ? ಮಲ್ಟಿಪ್ಲೈ ಮಾಡಿದವಾಗ ಇದನ್ನೇನ್ ಬರಿತೀವಿ? ಈ ಸ್ಟೆಪ್ ಅನ್ನ, ದಟ್ ಈಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ and x plus a whole square. ಇದನ್ನ x minus a whole square, x plus a whole square. ಇದನ್ನ ಏನಂತ ಬರಿತೀವಿ ನಾವು? x square minus a square whole to the power 2 ಅಂತ ಬರಿತೀವಿ. Okay, is it clear guys? ಗೊತ್ತಾಯ್ತಲ್ವಾ? I hope you have understood this step. Okay, so next one is ಇದನ್ನ ನೆಕ್ಸ್ಟ್ ನೋಡಿ, ಇಲ್ಲಿ ಏನಿದೆ? ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇದೆ. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದವಾಗ, ಇಫ್ ಐ ಸಿಂಪ್ಲಿಫೈ ಮಾಡಿದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇದೆ ಅಲ್ವಾ? ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ದಟ್ ಇಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ? ಮೈನಸ್ ಆಫ್, ಇಲ್ಲಿ ಮೈನಸ್ ಇದೆ. ಓಕೆ, ಏನಿದೆ? ಎಕ್ಸ್ ಮೈನಸ್ ಎ ಇದೆ, ದಟ್ ಈಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ? ಎ ಪ್ಲಸ್ ಬಿ ಅಂತ ಬರುತ್ತೆ ಅಲ್ವಾ? ಇಲ್ಲಿ ಏನಿದೆ? ಎಕ್ಸ್ ಇದೆ. ಎಕ್ಸ್ ಇರೋದ್ರಿಂದ ನಾನು ಏನ್ ತಗೊಳ್ತೀನಿ? ಎಕ್ಸ್ ಅಂತ ತಗೊಳ್ತೀನಿ. ದಟ್ ಇಸ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಈ ಟರ್ಮ್ ಇದೆ ಅಲ್ವಾ? ಈ ಟರ್ಮ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ಇದರದ್ದು ಟರ್ಮ್ ಅನ್ನ ನಾನೇನ್ ಬರೀತೀನಿ? ಈ ಕಡೆ ಬರೀತಾ ಇದ್ದೀನಿ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ax ಅಂತ ಬರಿತೀನಿ. ಓಕೆ, ಮೈನಸ್ ಇದೆ ಇಲ್ಲಿ ಮಿಡ್ಲು, ಮೈನಸ್ ಬರಿತೀನಿ. ಸೊ ನೆಕ್ಸ್ಟ್ ಒನ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್
ಮೈನಸ್ ಟೂ ಎ ಎಕ್ಸ್ ಆಗತ್ತಲ್ವಾ. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಟೂ ಎ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಬ್ರಾಕೆಟ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಟೂ ಎ ಎಕ್ಸ್. ಸೊ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಓಕೆ, ಅಂಡ್ ಡಿನಾಮಿನೇಟರ್ ಏನಿರುತ್ತೆ, ದಟ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಪವರ್ 2. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ದಿಸ್ ಇಸ್ 2ax 2ax ಏನಾಯ್ತು, 2ax ವಿಚ್ ಇಸ್ ಈಕ್ವಲ್ಸ್ ಟು 4ax 4ax ಸಿಗತ್ತೆ ಇಲ್ವಾ, 4ax. ಅಂಡ್ ಇಫ್ ಐ ಕನ್ಸಿಡರ್ ಇಯರ್, ಇಲ್ಲಿ ಡಿನಾಮಿನೇಟರ್ ನಾನು ಏನ್ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದಟ್ ಈಸ್ a is much more less than x ಅಂತ ಕನ್ಸಿಡರ್ ಮಾಡ್ತೀನಿ. ಯಾವಾಗ ಅಂತ ಹೇಳಿದ್ರೆ a ಅಂತಿದೆಯಲ್ಲ, a ಅಂತ ಹೇಳಿದ್ರೇನು, a is the distance between the dipole, one of the charge to the center. ಸೆಂಟರ್ ಇಂದ ಚಾರ್ಜ್ ಇಂದ ಇದಕ್ಕೆ ಇರುವಂತ ಯಾವುದು, ಸೆಂಟರ್ ಇಂದ ಒನ್ ಆಫ್ ದಿ ಚಾರ್ಜ್ ಗೆ ಇರುವಂತ ಡಿಸ್ಟೆನ್ಸ್ ಅದೇನಾಗಿರುತ್ತೆ, ದಟ್ ಇಸ್ a. ಈ a ಏನಂತ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಟ್ಸ್ ವೆರಿ ವೆರಿ ಲೆಸ್ ದೆನ್ ದಟ್ x. x ಅಂತ ಹೇಳಿದ್ರೆ ಯಾವುದು, ಇಲ್ಲಿದೆ ನೋಡಿ ಇಲ್ವಾ, ಎಕ್ಸ್ ಅಲ್ವಾ. ಇಲ್ಲಿ ನಾವು ಡಯಾಗ್ರಾಮ್ ನೋಡಿದ್ವಿ ಏನಂತ ಹೇಳಿದ್ರೆ, ದಿಸ್ ಇಸ್ ನೆಗೆಟಿವ್ ಚಾರ್ಜ್, ದಿಸ್ ಇಸ್ ನೆಗೆಟಿವ್ ಚಾರ್ಜ್ ಅಂಡ್ ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಅಲ್ವಾ, ಪಾಸಿಟಿವ್ ಚಾರ್ಜ್. ಇಲ್ಲಿ ಎಲ್ಲೋ ಪಾಯಿಂಟ್ ಅಲ್ಲಿ ನಾವೇನ್ ಮಾಡಿದ್ವಿ, ಪಿ ಅಂತ ಮಾಡಿದ್ವಿ, ಇದು ಎ ಆಗಿತ್ತು. ಈ ಡಿಸ್ಟೆನ್ಸ್ ಗೆ ಕಂಪೇರ್ ಮಾಡಿದ್ರೆ, ಈ ಎ ಡಿಸ್ಟೆನ್ಸ್ ಈ ಎಕ್ಸ್ ಡಿಸ್ಟೆನ್ಸ್ ಗೆ ಕಂಪೇರ್ ಮಾಡಿದ್ರೆ ಏನಾಗಿರುತ್ತೆ, ಇಟ್ಸ್ ವೆರಿ 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 ಲೆಸ್. ಎ ಡಿಸ್ಟೆನ್ಸ್ ಎಕ್ಸ್ ಡಿಸ್ಟೆನ್ಸ್ ಗೆ ಕಂಪೇರ್ ಮಾಡಿದ್ರೆ ಏನಾಗಿರುತ್ತೆ, ಇಟ್ಸ್ ವೆರಿ ವೆರಿ ಲೆಸ್. ಹಾಗಾಗಿ ಈ ಕಂಡೀಷನ್ ಅನ್ನ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಲೆಟ್ ಅಸ್ ಅಸ್ಯೂಮ್, ಹೇಗೆ ಅಂತ ಹೇಳಿದ್ರೆ, 1 ಕೋಟಿ ರೂಪಾಯಿ ತುಂಬಾನೇ 0 0 0 0 0 1 ಕೋಟಿ ರೂಪಾಯಿ 7 zeros ಇದೆ. ಅದರಲ್ಲಿ ನೀವು 10 ಪೈಸಾ ಅಥವಾ 2 ಪೈಸಾ 3 ಪೈಸಾನ ತೆಗೀರಿ. 10 ಪೈಸಾನ ತೆಗಿತೀನಿ ಅಂತ ಕನ್ಸಿಡರ್ ಮಾಡಿ, 10 ಪೈಸಾನ ತೆಗಿತೀನಿ. ಇದೇನಾಗುತ್ತೆ, ಇಟ್ಸ್ ನೆಗ್ಲಿಜಿಬಲ್ ಕ್ವಾಂಟಿಟಿ ಅಲ್ವಾ. ಏನ್ ಮಾಡ್ತೀವಿ, ನೆಗ್ಲಿಜಿಬಲ್ ಕ್ವಾಂಟಿಟಿ ಬಿಟ್ಬಿಡ್ತೀವಿ ನಾವು, ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಲ್ಲ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಮಾಡೋದು, ಏನಂತ ಹೇಳಿದ್ರೆ ಇಟ್ಸ್ ನೆಗ್ಲಿಜಿಬಲ್ ಕ್ವಾಂಟಿಟಿ ಆಗಿರುತ್ತೆ, ಇಟ್ಸ್ ನೆಗ್ಲಿಜಿಬಲ್ ಕ್ವಾಂಟಿಟಿ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಇಟ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅನ್ನ ಏನ್ ಮಾಡ್ತೀವಿ ನಾವು, ವಿ ವಿಲ್ ದಟ್ ಇಸ್ ಎ ನ ಏನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ವೆರಿ ಲೆಸ್. 1 ಕೋಟಿ ರೂಪಾಯಿಯಲ್ಲಿ 10 ಪೈಸಾ ತೆಗೆದ್ರೆ, ಅಥವಾ 2 ಪೈಸೆ 3 ಪೈಸಾ ತೆಗೆದ್ರೆ ಏನಾಗುತ್ತೆ, ವಿ ವಿಲ್ ನೆಗ್ಲೆಕ್ಟ್ ಇಟ್ ಅಲ್ವಾ. ಸೊ ಅದೇ ತರನೇ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ನೆಗ್ಲೆಕ್ಟ್ ಮಾಡಿದ ಬಗ್ಗೆ ಏನಾಗುತ್ತೆ, ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಟು ದ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಟು ದ ಪವರ್ 4 ಆಯ್ತು ಅಲ್ವಾ. ಸೊ ದಿಸ್ ಇಸ್ ನೆಕ್ಸ್ಟ್ ಏನ್ ಸಿಗುತ್ತೆ, ನಾವು ಇದನ್ನ ಇನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ದಿಸ್ ಇಸ್ ಎಕ್ಸ್, ಈ ಎಕ್ಸ್ ಇದೆ, ಇಲ್ಲೊಂದು ಮೇಲ್ಗಡೆ ಒಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲಿ ಕೆಳಗಡೆ ಒಂದು ಎಕ್ಸ್ ಇದೆ, ಏನಾಗುತ್ತೆ, ಎಕ್ಸ್ ಕ್ಯೂಬ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಇಲ್ಲಿ ನೋಡಿ, ಸೊ ದಿಸ್ ಇಸ್ ಏನಂತ ಬರೀತೀನಿ, ಇದು ಯಾವುದು, ಈ ಎಕ್ಸ್ಪ್ರೆಷನ್ಸ್ ಅನ್ನ ಯಾವುದು, ಟು ಎ 4aq ಇದೆ. 4aq ನ ಹೇಗೆ ಬರೀತೀನಿ ಅಂತ ಹೇಳಿದ್ರೆ, ಐ ವಿಲ್ ರೈಟ್ ಆಸ್ 4 ಅನ್ನ ಏನ್ ಬರೀತೀನಿ ನಾನು, 2 ಇಂಟು 2 ಇಂಟು 2a ಇಂಟು q ಅಂತ ಬರೀತೀನಿ. 4 ನ ಏನಂತ ಬರೀತೀನಿ ನಾನು, 2 ಇಂಟು 2 ಅಂತ ಬರೀತೀನಿ, ಮತ್ತೆ a ಇದೆ q ಇದೆ, ಆಸ್ ಇಟ್ ಇಸ್ ಬರೀತೀನಿ. ಓಕೆ, ಸೊ ವಿ ನೋ ದಟ್ ಇಸ್ 2aq. ವಾಟ್ಸ್ ಮೀನ್ ಬೈ 2aq, 2aq ಇಟ್ಸ್ ನಥಿಂಗ್ ಬಟ್ p ಅಲ್ವಾ. p ಅಂತ ಹೇಳಿದ್ರೇನು, ಇಟ್ಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. Okay, so this is we can write as an E is equals to 1 upon 4 pi epsilon naught 2p divided by x cube. So this is the expression for the electric dipole moment. Yeah, it's an expression for an electric field of the dipole when in an axial of the dipole moment. Dipole moment in axis ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದೇನಾಗಿರುತ್ತೆ, ದಿಸ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ಡೈಪೋಲ್ ಅಲ್ಲಿ ಇಷ್ಟು ಇರುತ್ತೆ, ಡೈಪೋಲ್ ನ ಆಕ್ಸಿಸ್ ಅಲ್ಲಿ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್ ಗೈಸ್? ಓಕೆ, now we will study the next concept. The next derivation is an electric field of a dipole on an equatorial line. ಇಕ್ವಿಟೋರಿಯಲ್ ಲೈನ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇಕ್ವಿ ಅಂತ ಹೇಳಿದ್ರೇನು, ದಿಸ್ ಅನ್ ಈಕ್ವಲ್ ಅಲ್ವಾ, ಈಕ್ವಲ್.
ಇಕ್ವಿಟೋರಿಯಲ್ ಲೈನ್ ಅಂತ ಹೇಳಿದ್ರೆ ಈ ಮಿಡ್ ಪಾಯಿಂಟ್ ಇಂದ ಇಕ್ವಿಟೋರಿಯಲ್ ಡಿಸ್ಟೆನ್ಸಸ್ ಇದಕ್ಕೆ ಏನ್ ಹೇಳ್ತೀವಿ ನಾವು ಇಕ್ವಿಟೋರಿಯಲ್ ಲೈನ್ ಅಂತ ಹೇಳ್ತೇವೆ. ಯಾವುದು ಈ ಪಾಯಿಂಟ್, ಈ ಲೈನ್ ಹೇಳ್ತೀವಲ್ವಾ, ಇದೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ದಿಸ್ ಇಸ್ ಪ್ಲಸ್ ಕ್ಯೂ, ಇದು ಮೈನಸ್ ಕ್ಯೂ. ಸೊ ಇದು ಎರಡು ನಡುವೆ ಈ ಲೈನಿಗೆ ಏನ್ ಹೇಳ್ತೀವಿ ನಾವು ಆಕ್ಸಿಯಲ್ ಅಂತ ಹೇಳ್ತೀವಿ ಅಲ್ವಾ. ಡೈಪೋಲ್ ಮೂಮೆಂಟ್ ಆಕ್ಸಿಯಲ್, ಈ ಲೈನಿಗೆ ಏನ್ ಹೇಳ್ತೀವಿ ನಾವು ಆಕ್ಸಿಯಲ್. ಓಕೆ, ಆಕ್ಸಿಯಲ್ ಅಂತ ಹೇಳ್ತೀವಿ. ಬಟ್ ಆದ್ರೆ ಇದಕ್ಕೆ ಏನ್ ಹೇಳ್ತೀವಿ, ಈ ಲೈನಿಗೆ ಏನ್ ಹೇಳ್ತೀವಿ ಫ್ರಮ್ ದಿ ಸೆಂಟರ್, ಈ ಡೈಪೋಲಿನ ಸೆಂಟರ್ ಇಂದ ಸ್ಟ್ರೇಟ್ ಲೈನ್ ಅನ್ನ ಹಾಕ್ತಿವಲ್ವಾ, ಈ ಲೈನಿಗೆ ಏನ್ ಹೇಳ್ತೀವಿ ನಾವು ಇಕ್ವಿಟೋರಿಯಲ್ ಲೈನ್ ಅಂತ ಹೇಳ್ತೀವಿ. ಇದಕ್ಕೆ ಇಕ್ವಿಟೋರಿಯಲ್ ಲೈನು, ಇದಕ್ಕೆ ಏನ್ ಹೇಳ್ತೀವಿ ಆಕ್ಸಿಯಲ್ ಲೈನ್ ಅಂತ ಹೇಳ್ತೇವೆ. ಇಸ್ ಇಟ್ ಕ್ಲಿಯರ್? ನಾ ಓಕೆ, ನಾವು ವಿ ವಿಲ್ ಸ್ಟಡಿ ದ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವು ಪ್ರೀವಿಯಸ್ ಡೆರಿವೇಶನ್ ಅಲ್ಲಿ ಏನ್ ಫೈಂಡ್ ಔಟ್ ಮಾಡಿದ್ವಿ, ವಿ ವಿಲ್ ಫೈಂಡ್ ಔಟ್ ದಿ ಆಕ್ಸಿಯಲ್ ಅಲ್ಲಿ ಇಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇನ ಇಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಆಕ್ಸಿಯಲ್ ಅಲ್ಲಿ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಈಗ ಏನ್ ಫೈಂಡ್ ಔಟ್ ಮಾಡ್ತೀವಿ, ನಾವು ವಿ ವಿಲ್ ಸ್ಟಡಿ ದಿ ಈ ಪಿ ಪಾಯಿಂಟ್ ಅಲ್ಲಿ. ಪಿ ಪಾಯಿಂಟ್ ಎಲ್ಲಿದೆ, ಇಕ್ವಿಟೋರಿಯಲ್ ಲೈನ್ ಅಲ್ಲಿ ಇದೆ, ಇಕ್ವಿಟೋರಿಯಲ್ ಲೈನ್ ಅಲ್ಲಿ ಇದೆ. ಆವಾಗ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, so we know that this is a positive charge. ಇಲ್ಲೇನಿದೆ ಸೇಮ್ ಪ್ರೀವಿಯಸ್ ಕೇಸಸ್ ಅಲ್ಲಿ ನಾವು ಮಾಡಿದ್ವಲ್ಲ, this is negative charge and this is positive charge and the distance between the two charges is 2a. and ಇಲ್ಲಿ ಪಾಯಿಂಟ್ ಇಂದ ಇದು ಸೆಂಟರ್, ಯಾವುದು ಡೈಪೋಲಿನ ಸೆಂಟರ್, ಡೈಪೋಲ್ ಸೆಂಟರ್ ಇಂದ ಈ ಪಿ ಪಾಯಿಂಟ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಈ ಲೈನ್ ಗೆ ಇರುವಂತ ಡಿಸ್ಟೆನ್ಸ್ ಅನ್ನ ಏನಂತ ತಗೊಳ್ತೀನಿ ನಾನು, ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಏನಾಗುತ್ತೆ, that is equals to a. ಅದೇ ತರನೇ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, that is also a, that is the 2a. ಟೋಟಲ್ ಏನಾಗುತ್ತೆ 2a ಆಗುತ್ತೆ. ಓಕೆ, ನಾ ದಿಸ್ ಇಸ್ ನೆಗೆಟಿವ್ ಚಾರ್ಜ್. ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಇಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಚಾರ್ಜ್, ಇಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಇದು ನೆಗೆಟಿವ್ ಚಾರ್ಜ್ ಆದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಲೈನ್ಸ್ ಹೇಗಿರುತ್ತೆ, ದಿಸ್ ಇಸ್ ಫ್ರಮ್ ಇನ್ಫಿನಿಟಿ ಟು ಚಾರ್ಜ್. ಹಾಗಾಗಿ ದಿಸ್ ಇಸ್ ದಿ ನೆಗೆಟಿವ್ ಚಾರ್ಜ್ ನ ಇಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ, ಹೀಗಿರುತ್ತೆ, ಡೌನ್ವರ್ಡ್ ಡೈರೆಕ್ಷನ್, ಈ ಕಡೆ ಬರ್ತಾ ಇರ್ತದಲ್ವಾ ದಿಸ್ ಡಿಸ್ಟೆನ್ಸ್. ಅದೇ ತರನೇ ಮೈನಸ್ ಕ್ಯೂ ಚಾರ್ಜ್ ಇಂದ ಈ ಪಿ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಅನ್ನ ನಾವೇನಂತ ಕನ್ಸಿಡರ್ ಮಾಡಿದ್ವಿ, ಆರ್ ಅಂತ ಕನ್ಸಿಡರ್ ಮಾಡಿದ್ವಿ. ಅದೇ ತರನೇ ಇಲ್ಲೂ ಸಹ ಇದೇನು ಇಕ್ವಿಟೋರಿಯಲ್ ಲೈನ್ ಆಗಿರೋದ್ರಿಂದ, ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ಆರ್ ಡಿಸ್ಟೆನ್ಸ್ ಆದ್ರೆ ಇಲ್ಲೂ ಸಹ ಏನಾಗಿರುತ್ತೆ ಆರ್ ಡಿಸ್ಟೆನ್ಸ್ ಆಗಿರುತ್ತೆ. ದಟ್ ಈಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ಪಿ. ಸೊ ಪಾಸಿಟಿವ್ ಚಾರ್ಜ್ ಇಂದ ಪಿ ಗೆ ಇರೋ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ, ಸೊ ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಅಲ್ವಾ. ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ದಿಸ್ ಇಸ್ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ವಿಲ್ ಗೋಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೋಯಿಂಗ್ ಔಟ್ವರ್ಡ್ ಡೈರೆಕ್ಷನ್, ಹೊರಗಡೆ ಹೋಗ್ತಾ ಇರ್ತದೆ. ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಇನ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ಚಾರ್ಜ್ ಇಂದ ಹೊರಗಡೆ ಹೋಗ್ತಾ ಇರ್ತದೆ, ಯಾವುದು ಪಾಸಿಟಿವ್ ಚಾರ್ಜ್ ಅಲ್ಲಿ. ನೆಗೆಟಿವ್ ಚಾರ್ಜ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ಒಳಗಡೆ ಬರ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ electric field lines. Electric field lines ಹೇಗಿರುತ್ತೆ, ಹೀಗಿರುತ್ತೆ. This is the electric field lines, that is E2 ಅಂತ ತಗೊಳ್ತೀನಿ. ಇದನ್ನ ನಾನು ಏನು ತಗೊಳ್ತೀನಿ, E2 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇದನ್ನ E1 ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ ದಿಸ್ ಇಸ್ E1 and E2. ಓಕೆ, ದಿಸ್ ಇಸ್ E1 ಅಂತ. ಇದನ್ನ ಪಾಸಿಟಿವ್ ಚಾರ್ಜ್ ಇಂದ ಆಗುವಂತಹ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆಯಲ್ಲ, ಇದನ್ನ ನಾನೇನಂತ ಕನ್ಸಿಡರ್ ಮಾಡಿದ್ದೀನಿ, E1 ಅಂತ ಕನ್ಸಿಡರ್ ಮಾಡಿದ್ದೀನಿ. E1 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ನಾನೇನಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, E2 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇದನ್ನ E2 ಅಂತ ಕನ್ಸಿಡರ್. ನಾ ಐ ವಿಲ್ ದೀಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಲ್ವಾ. ಇದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಇದನ್ನ ನಾನೇನ್ ಮಾಡ್ತೀನಿ, ರಿಸಾಲ್ವ್ ಮಾಡ್ತಾ ಇದ್ದೀನಿ. ಐ ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್ ಅಲಾಂಗ್ ದಿ ಹೊರಿಜಾಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್. ಹೊರಿಜಾಂಟಲ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ರಿಸಾಲ್ವ್ ಮಾಡ್ತಾ ಇದ್ದೀನಿ. ಐ ವಿಲ್ ಟೇಕ್ ದಿ ಕಾಂಪೊನೆಂಟ್ ಆಫ್ ದೀಸ್ ವೆಕ್ಟರ್ಸ್ ನ ಏನ್ ಮಾಡ್ತಾ ಇದ್ದೀನಿ, ರಿಸಾಲ್ವ್ ಮಾಡ್ತೀನಿ, ಸಪರೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಏನ್ ಮಾಡ್ತಾರೆ, ಲೆಟ್ ಅಸ್ ಅಸ್ಯೂಮ್ ದಿಸ್ ಅನ್ ಆಂಗಲ್ ಟೀಟಾ. ಇದನ್ನ ಆಂಗಲ್ ನಾನು ಈ ಆಂಗಲ್ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಆಂಗಲ್ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ, ಈ ಆಂಗಲ್ ಸಹ ಏನಾಗಿರುತ್ತೆ, ಟೀಟಾ ಆಗಿರುತ್ತೆ. ಓಕೆ ಓಕೆ, ನಾವು ಸಿ ಈ ಆಂಗಲ್ ಸಹ ಏನಾಗಿರುತ್ತೆ, ಟೀಟಾ ಆಗಿರುತ್ತೆ. ಬಿಕಾಸ್ ಇಟ್ಸ್ ಅನ್ ಇಕ್ವಿಟೋರಿಯಲ್ ಲೈನ್ ಅಲ್ಲಿ ಇದೆ. ಸೊ ಇದೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಸೇಮ್ ಇದೆ. ಇಲ್ಲೂ ಸಹ 2a ಡಿಸ್ಟೆನ್ಸ್ 2a ಇದೆ. ಇಲ್ಲಿ ಇರುವಂತದ್ದು ಪಾಯಿಂಟ್ ಏನಾಗಿದೆ, ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಏನಾಗಿರುತ್ತೆ, ದಿಸ್ ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು ಟೀಟಾ. ಇದು ಟೀಟಾ ಆದ್ರೆ ಏನಾಗುತ್ತೆ, ಇದು ಸಹ ಟೀಟಾ, ಇದು ಸಹ ಟೀಟಾ ಆಗಿರುತ್ತೆ. ಓಕೆ, ನಾವು ಐ ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್.
ಇಲ್ಲಿ ನೋಡಿ ವೆಕ್ಟರ್ ಅನ್ನ ಏನ್ ಮಾಡ್ತೀನಿ ರಿಸಾಲ್ವ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅನ್ E1 ಅಲ್ವಾ, ಇದು E1 ಇದು. ಈ ವೆಕ್ಟರ್ ಅನ್ನ ನಾನು ರಿಸಾಲ್ವ್ ಮಾಡ್ತಾ ಇದ್ದೀನಿ ಅಲಾಂಗ್ ದಿ ಎಕ್ಸ್ ಅಂಡ್ ವೈ ಡೈರೆಕ್ಷನ್. ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಗೆ ರಿಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಂಗಲ್ ಎಷ್ಟಿದೆ, ಇಲ್ಲಿ ಆಂಗಲ್ ಏನಿದೆ ಟೀಟಾ ಇದೆ. ಈಗ ವೆಕ್ಟರ್ ಅನ್ನ ರಿಸಾಲ್ವ್ ಮಾಡ್ಬೇಕಾದ್ರೆ ಯಾವ ಆಂಗಲ್ ಗೆ ಯಾವ ವೆಕ್ಟರ್ ಗೆ ಆಂಗಲ್ ಟಚ್ ಆಗಿರುತ್ತೋ, ಯಾವ ಆಂಗಲ್ ಗೆ ಆಂಗಲ್ ಟಚ್ ಆಗಿರುತ್ತೋ ಆ ವೆಕ್ಟರ್ ಏನಾಗಿರುತ್ತೆ ಕಾಸ್ಟಿಕ್ ಆಗಿರುತ್ತೆ. ಸಿಂಪಲ್, ಏನೋ ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಬೋದು. ಏನು ಅಂತ ಹೇಳಿದ್ರೆ ದಿಸ್ ಇಸ್ ಟೀಟಾ. ಈ ಟೀಟಾ ಯಾವ್ದಕ್ಕೆ ಟಚ್ ಆಗಿದೆ, ಯಾವ ವೆಕ್ಟರ್ ಟಚ್ ಆಗಿದೆ, ಈ ವೆಕ್ಟರ್ ಟಚ್ ಆಗಿದೆ ಅಲ್ವಾ. ಈ ಟೀಟಾ ಯಾವ್ದಕ್ಕೆ ಆಂಗಲ್ ಇದಕ್ಕೆ ಟಚ್ ಆಗಿದೆ, ಈ ವೆಕ್ಟರ್ ಗೆ ಟಚ್ ಆಗಿದೆ. ಹಾಗಾಗಿ ಏನಾಗುತ್ತೆ, ಇದನ್ನ ಏನಂತ ಬರಿತೀವಿ ನಾವು E1 ಕಾಸ್ ಟೀಟಾ ಅಲ್ವಾ. ಅದೇ ತರನೇ ಈ ವೆಕ್ಟರ್ ಟಚ್ ಆಗಿದೆಯಾ ಟೀಟಾ, ನೋ. ಹಾಗಾಗಿ ಏನಾಗುತ್ತೆ, ಇದನ್ನ ಏನಂತ ಬರಿತೀವಿ ನಾವು E1 ಸೈನ್ ಟೀಟಾ ಅಲ್ವಾ. ಇದನ್ನ ಏನಂತ ಬರಿತೀವಿ ನಾವು E1 ಸೈನ್ ಟೀಟಾ. ಇದನ್ನ ಏನಂತ ಬರಿತೀವಿ E1 ಕಾಸ್ ಟೀಟಾ. ಸೊ ಈಗ ನೆಕ್ಸ್ಟ್ ಏನಿದೆ, E1 ಅನ್ನ ರಿಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಏನಿದೆ, E2 ಇದೆ ಅಲ್ವಾ. E2 ಯಾವ ಡೈರೆಕ್ಷನ್ ಅಲ್ಲಿ ಇದೆ, E2 ಇಟ್ಸ್ ಇನ್ ದಿ ಡೌನ್ವರ್ಡ್ ಡೈರೆಕ್ಷನ್. ಈ ಡೈರೆಕ್ಷನ್ ಅಲ್ಲಿ ಇದೆ E2. ನೋಡಿ ನೋಡಿ E2 ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ ಇದನ್ನ ಮತ್ತೆ ರಿಸಾಲ್ವ್ ಮಾಡ್ಬೇಕು ನಾವು. ಹೇಗ್ ಮಾಡ್ಬೇಕು, ವಿ ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್ ಅಲಾಂಗ್ ದಿಸ್ ಡೈರೆಕ್ಷನ್ಸ್, along in this direction ಅಲ್ವಾ. ಸೊ ದಿಸ್ ಇಸ್ E2. E2 E2 ಗೆ ಆಂಗಲ್ ಯಾವ್ದು ಟಚ್ ಆಗಿದೆ, ಈ ಆಂಗಲ್ ಟಚ್ ಆಗಿದೆ, ದಟ್ ಈಸ್ ಟೀಟಾ. ಟೀಟಾ ಈಸ್ ಟಚ್ ಟು ದಿಸ್ ಪಾಯಿಂಟ್. ಈ ಆಂಗಲ್ ಟಚ್ ಆಗಿದೆ. ಇಲ್ಲಿ ನೋಡಿ ಕಲರ್ ಚೇಂಜ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ಬರ್ತಾ ಇದೆ ಅಲ್ವಾ. ದಿಸ್ ಇಸ್ ಟೀಟಾ. ಯಾವ್ದಕ್ಕೆ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ, ಈ ಆಂಗಲ್ ಟಚ್ ಆಗಿದೆ. ದಿಸ್ ಇಸ್ ಟೀಟಾ. ಇಲ್ಲಿ ನೋಡಿ ಇದು E2 ಇದೆ. ಸೊ ಇಲ್ಲಿ E2 ಇದೆ, ಇಲ್ಲಿ ಟೀಟಾ ಇಲ್ಲಿದೆ, ಇಲ್ಲಿದೆ ಟೀಟಾ. ಸೊ ದಿಸ್ ಇಸ್ ವಿ ವಿಲ್ ರೈಟ್ ಇಟ್ ಆಸ್ ಏನ್ ಬರಿಬಹುದು. ಓಕೆ, ಇದನ್ನ ಏನ್ ಮಾಡ್ತೀನಿ ನಾನು ಈಗ, ಇದು ಟೀಟಾ. ಟೀಟಾಗೆ ಟಚ್ ಆಗಿರುವಂತ ವೆಕ್ಟರ್ ವ್ಯಾಲ್ಯೂ ಏನಾಗಿರುತ್ತೆ, ಅದೇ ಇಲ್ಲಿ E1 ರಿಸಲ್ಟೆಂಟ್ ವೆಕ್ಟರ್ ಯಾವ್ದಿರುತ್ತೋ ಅದನ್ನ ಸೇರಿಸಿ ಕಾಸ್ ಟೀಟಾ ಅಂತ ಬರೆದ್ರೆ ಆಯ್ತು. ರಿಸಲ್ಟೆಂಟ್ ವೆಕ್ಟರ್ ಯಾವ್ದಿದೆ, E2 ಇದೆ. E2 ಇಸ್ ದಿ ರಿಸಲ್ಟೆಂಟ್ ವೆಕ್ಟರ್. ಅದಕ್ಕೆ ಏನ್ ಮಾಡೋದು, ಅದಕ್ಕೆ ಪ್ರಾಡಕ್ಟ್ ಆಗಿ ಏನ್ ಬರೆಯೋದು, ಕಾಸ್ ಟೀಟಾ ಅಂತ ಬರೆದ್ರೆ ಆಯ್ತು. ಸಿಂಪಲ್, ದಟ್ ಇಸ್ E2 ಕಾಸ್ ಟೀಟಾ. ಇದೇನಾಗಿರುತ್ತೆ E1 ಸೈನ್ ಟೀಟಾ ಅಲ್ವಾ. ಇದು E1 ಸೈನ್ ಟೀಟಾ, ಸಾರಿ ಇದೇನಾಗಿರುತ್ತೆ, ಇದು ಸಹ ಏನಾಗಿರುತ್ತೆ E2 ಕಾಸ್ ಟೀಟಾ. ಓಕೆ, ಇದು E2 ಕಾಸ್ ಟೀಟಾ ಆಗಿರೋದ್ರಿಂದ ಇದು E2 ಕಾಸ್ ಟೀಟಾ. ಈ ಕಡೆ ಬರೋದೇನಾಗುತ್ತೆ E1 E2 ಸೈನ್ ಟೀಟಾ. ಮೇಲ್ಗಡೆ ಒಂದು ಕಾಸ್ ಟೀಟಾ ಆದ್ರೆ ವ್ಯಾಲ್ಯೂ, ಇನ್ನೊಂದು ಸೈನ್ ಟೀಟಾ ಆಗಿದೆ. ಓಕೆ, ಸಿ ಈಗ ಏನ್ ಮಾಡ್ತಾ ಇದೀನಿ, ರಿಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಏನು ಇದೆರಡನ್ನು ಜಾಯಿನ್ ಮಾಡಿದೀನಲ್ಲ, ಇದೆರಡನ್ನು ಜಾಯಿನ್ ಮಾಡಿದ್ರೆ ನೋಡಿ ಇದು E1 ಕಾಸ್ ಟೀಟಾ. ಅದೇ ತರನೇ E2 ಕಾಸ್ ಟೀಟಾನು ಏನಾಗಿರುತ್ತೆ, ಸೇಮ್ ಡೈರೆಕ್ಷನ್ ಇದೆ ಅಲ್ವಾ. E2 ಕಾಸ್ ಟೀಟಾ ಸಹ ಏನಾಗಿದೆ, ಸೇಮ್ ಡೈರೆಕ್ಷನ್ ಇದೆ. ಬಟ್ E1 ಸೈನ್ ಟೀಟಾ ನೋಡಿ, E1 ಸೈನ್ ಟೀಟಾ ಇಲ್ಲಿದೆ, ಈ ಡೈರೆಕ್ಷನ್ ಇದೆ. ದಿಸ್ ಇಸ್ E1 ಸೈನ್ ಟೀಟಾ ಅಲ್ವಾ. E2 ಸೈನ್ ಟೀಟಾ ಏನಿದೆ, ಡೌನ್ವರ್ಡ್ ಡೈರೆಕ್ಷನ್ ಇದೆ. ದಿಸ್ ಇಸ್ E2 ಸೈನ್ ಟೀಟಾ. E1 ಸೈನ್ ಟೀಟಾ ಮೇಲ್ಗಡೆ ಹೋಗ್ತಾ ಇದೆ, E2 ಸೈನ್ ಟೀಟಾ ಏನಿದೆ ಕೆಳಗಡೆ ಬರ್ತಾ ಇದೆ. ಅವಾಗ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಈಚ್ ಅದರ್. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಸಹ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಉಳಿದಿರೋದು ಯಾವುದು, E1 ಕಾಸ್ ಟೀಟಾ ಅಂಡ್ E2 ಕಾಸ್ ಟೀಟಾ ಅಲ್ವಾ. ಹಾಗಾಗಿ ರಿಸಲ್ಟೆಂಟ್ ವೆಕ್ಟರ್ ಅಲ್ಲಿ ನಮಗೆ ಸಿಗುವಂತದ್ದು ಏನು ಅಂತ ಹೇಳಿದ್ರೆ E1 ಕಾಸ್ ಟೀಟಾ ಪ್ಲಸ್ E2 ಕಾಸ್ ಟೀಟಾ ಸಿಗುತ್ತೆ. ಇದೆರಡು ಏನಾಗುತ್ತೆ, E1 ಸೈನ್ ಟೀಟಾ ಮತ್ತೆ E2 ಸೈನ್ ಟೀಟಾ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಇದೆರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ವೈ ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಈಚ್ ಅದರ್, ರಿಸಲ್ಟೆಂಟ್ ವೆಕ್ಟರ್ ಏನಿದೆ ಅದು ಡೈರೆಕ್ಷನ್ ಏನಿದೆ ಅಪೋಸಿಟ್ ಡೈರೆಕ್ಷನ್ ಇದೆ, ಮ್ಯಾಗ್ನಿಟ್ಯೂಡ್ ಏನಿದೆ ಸೇಮ್ ಇದೆ, ಟೀಟಾ ವ್ಯಾಲ್ಯೂ ಸೇಮ್ ಇದೆ, E1 E2 ವ್ಯಾಲ್ಯೂ ಸಹ ಏನಾಗಿರುತ್ತೆ ಸೇಮ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಈಚ್ ಅದರ್. ಓಕೆ, ನೌ ವಿ ವಿಲ್ ಗೋ ಥ್ರೂ ದಿ derivations. Okay, next one, the electric field. So first one ಏನು E1 ಇದೆ ಅಲ್ವಾ. E1 ವ್ಯಾಲ್ಯೂ ಏನ್ ಬರುತ್ತೆ, we know that 1/4πε0 q divided by r square. ಎಲ್ಲಿಂದ E1 ಈ ಪಾಯಿಂಟ್ ಇಂದ ಪಾಸಿಟಿವ್ ಚಾರ್ಜ್ ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾದ, ಈ ಡೈರೆಕ್ಷನ್ ಇದೆಯಲ್ಲ, ಈ ಡೈರೆಕ್ಷನ್ ಇದೆ E1 ವ್ಯಾಲ್ಯೂ ಏನಾಗುತ್ತೆ q ಡಿವೈಡೆಡ್ ಬೈ r ಸ್ಕ್ವೇರ್. ಇಲ್ಲಿಂದ ಯಾವ ಪಾಯಿಂಟ್ ಇಂದ, ಪಾಸಿಟಿವ್ ಚಾರ್ಜ್ ಇಂದ P ಪಾಯಿಂಟ್ ಗೆ ಇರುವಂತಹ ದೂರ, P ಪಾಯಿಂಟ್ ಇಂದ ಪಾಸಿಟಿವ್ ಚಾರ್ಜ್ ಗೆ ಇರುವಂತಹ ದೂರ ಏನಾಗುತ್ತೆ, ದಟ್ ಈಸ್
r. That is, we will write as na r square. Next one, e1 can be resolved. Same ನಾನು ಹೇಳಿದ್ನಲ್ವಾ, this is e1. e1 ಅನ್ನ ಏನ್ ಮಾಡ್ತಿದೀವಿ ನಾವು, e1 ಮತ್ತೆ e e1 ವೆಕ್ಟರ್ ಅನ್ನ, ದಟ್ ಇಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಏನ್ ಮಾಡ್ತೀವಿ ನಾವು, ರಿಸಾಲ್ವ್ ಮಾಡ್ತಾ ಇದೀವಿ. ಹೇಗೆ ರಿಸಾಲ್ವ್ ಮಾಡ್ತಾ ಇದೀವಿ, e1 sin theta and this is e1 cos theta. ಅದೇ ತರ ನೆಕ್ಸ್ಟ್ ಏನಾಗುತ್ತೆ, this is electric field due to the negative charge. ನೆಗೆಟಿವ್ ಚಾರ್ಜ್ ಇಂದ ಎಷ್ಟಾಗ್ತದೆ ಇಲ್ಲಿ, ನೆಗೆಟಿವ್ ಚಾರ್ಜ್ ಇಂದ ಮೈನಸ್ ಕ್ಯೂ ಚಾರ್ಜ್. ಮೈನಸ್ ಕ್ಯೂ ಡೌನ್ವರ್ಡ್ ಡೈರೆಕ್ಷನ್ ಇದೆ ಅಲ್ವಾ, ಡೌನ್ವರ್ಡ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as 1/4 pi epsilon naught q divided by r square, and this direction is along the p ದಿಂದ ಏನಾಗಿದೆ, ಈ ಡೈರೆಕ್ಷನ್ ಇದೆ. ಓಕೆ, ಅಂಡ್ ಇದನ್ನು ಸಹ ರಿಸಾಲ್ವ್ ಮಾಡ್ತಾ ಇದೀವಿ. ರಿಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಇಸ್ ವಿಲ್ ಬಿಕಮ್ಸ್ e2 sin theta and this is e2 cos theta. ಓಕೆ, ನೆಕ್ಸ್ಟ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಇದು e1 sin theta e2 sin theta ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದೇನು, ಬೋತ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್. ಇಫ್ ದ ಟೂ ವೆಕ್ಟರ್ಸ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್, ಎರಡು ವೆಕ್ಟರ್ ಸೇಮ್ ಡೈರೆಕ್ಷನ್ ಇದ್ರೆ ಏನ್ ಮಾಡ್ತೀವಿ ನಾವು, ಆಡ್ ಮಾಡ್ತೀವಿ. ಆಪೋಸಿಟ್ ಡೈರೆಕ್ಷನ್ ಇದ್ರೆ ಏನ್ ಮಾಡ್ತೀವಿ ನಾವು, ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆ, e1 cos theta and e2 cos theta, ಇದನ್ನು ಏನ್ ಮಾಡ್ತೀವಿ, ಎರಡೂ ಸೇಮ್ ಡೈರೆಕ್ಷನ್ ಇದೆ, ಏನ್ ಮಾಡ್ತೀವಿ ನಾವು, ಆಡ್ ಮಾಡ್ತೀವಿ. ಸೊ ದಿಸ್ ಇಸ್ ದಟ್ ಈಸ್ ಅನ್ e1 cos theta and e2 cos theta. e1 ಮತ್ತೆ e2 ವ್ಯಾಲ್ಯೂ ಏನಿದೆ, ಸೇಮ್ ಇದೆ. ಯಾಕೆ, ಡಿಸ್ಟೆನ್ಸ್ ಸೇಮ್ ಇದೆ ಅಲ್ವಾ, ಚಾರ್ಜು ಸಹ ಸೇಮ್ ಇದೆ. ಡಿಸ್ಟೆನ್ಸ್ ಸೇಮ್, ಚಾರ್ಜು ಸಹ ಸೇಮ್ ಆಗಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ e1 ವಿಚ್ ಇಸ್ ಈಕ್ವಲ್ಸ್ ಟು e2 ಅಲ್ವಾ. e1 ಏನಾಗಿರುತ್ತೆ, which is equals to e2. So instead of writing the e1, so we can write as an e2. So this is, we can write as 1/4 pi epsilon naught q divided by r square. 1/4 pi epsilon naught q divided by r square cos theta. ನೆಕ್ಸ್ಟ್ ಏನ್ ಬರೆಯೋದು, 2 ಇಂಟು ಇದೆರಡನ್ನು ಆಡ್ ಮಾಡಿದ್ರೆ ಏನಾಗುತ್ತೆ, 2 ಇಂಟು 1/4 pi epsilon naught q divided by r square into cos theta. ಸೊ cos theta ವ್ಯಾಲ್ಯೂ ನೋಡಿ, ಇಲ್ಲಿ cos theta ಏನಾಗಿರುತ್ತೆ, ಇದು ದಟ್ ಈಸ್ a divided by r. ಇದನ್ನ ನಾನು ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ಇಫ್ ಐ ಕನ್ಸಿಡರ್ ದಿಸ್ ಇಸ್ ಅನ್ ಥೀಟಾ, ಇದನ್ನ ನಾನು ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ಥೀಟಾ ಆದ್ರೆ ಏನಾಗುತ್ತೆ, ಸೊ ದಿಸ್ ಆಂಗಲ್ ವಿಲ್ ಬಿಕಮ್ಸ್ ಥೀಟಾ. ಇದು ಸಹ ಏನಾಗಿರುತ್ತೆ, ಥೀಟಾ ಅಲ್ವಾ. ಇದು ನಮ್ಗೆ ಗೊತ್ತಿದೆ, ಇದು ಎಲ್ಲಿದೆ, ಝಡ್ ಅಲ್ಲಿ ಏನಾಗಿರುತ್ತೆ, ದಿಸ್ ಇಸ್ ಥೀಟಾ. ಇದು ಸಹ ಏನಾಗಿರುತ್ತೆ, ಥೀಟಾ ಅಲ್ವಾ. ಈ ಕಡೆ ಆದ್ರೆ ಇದು ಸಹ ಥೀಟಾ ಆದ್ರೆ ಏನಾಗುತ್ತೆ, ಇದು ಸಹ ಏನಾಗಿರುತ್ತೆ, ಥೀಟಾ ಆಗಿರುತ್ತೆ. ಸೊ ಟೋಟಲ್ ಆಂಗಲ್ ಏನಾಗಿರುತ್ತೆ, ಇದು 2 ಥೀಟಾ ಆಗಿರುತ್ತೆ. ಓಕೆ, ನಾ ಸೊ ನೆಕ್ಸ್ಟ್ ಒನ್ ಈಸ್ ಏನ್ ಮಾಡ್ತೀವಿ ನಾವು, ಕಾಸ್ ಥೀಟಾ ಅಂತ ಹೇಳಿದ್ರೆ ಏನು, adjacent ಡಿವೈಡೆಡ್ ಬೈ ಹೈಪೋಟೆನಸ್. adjacent ಏನಿದೆ, ಇದು ಥೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. adjacent ಏನಿದೆ, a ಇದೆ, ಹೈಪೋಟೆನಸ್ ಏನಿದೆ, r ಇದೆ. ಸೊ ವಿ ವಿಲ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್, ದಟ್ ಇಸ್ ಕಾಸ್ ಥೀಟಾ ವ್ಯಾಲ್ಯೂನ, ಈ ಕಾಸ್ ಥೀಟಾ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಟ್ ಇಸ್ e ಡಿವೈಡ್ ಬೈ r ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 2, ಈ 2 ಇದೆಯಲ್ಲ, ಈ 2 ನ ನಾನೇನ್ ಬರಿತಾ ಇದ್ದೀನಿ, ಈ ಕಡೆ ಬರಿತಾ ಇದ್ದೀನಿ. ಇಲ್ಲಿ 2 ನ ಈ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ, 2aq ಡಿವೈಡ್ ಬೈ r ಇಂಟು r ಸ್ಕ್ವೇರ್ ಏನಾಗುತ್ತೆ, ದಟ್ ಈಸ್ r ಕ್ಯೂಬ್. ಸೊ 2aq, ವಾಟ್ ಇಸ್ ಮೀನ್ ಬೈ 2aq? 2aq ಇಟ್ಸ್ ನಥಿಂಗ್ ಬಟ್ p ಅಲ್ವಾ. 2aq ಇಟ್ಸ್ ನಥಿಂಗ್ ಬಟ್ p. ಹಾಗಾಗಿ ಏನ್ ಬರಿತೀವಿ ನಾವು, 2aq ಬರೆಯೋ ಬದಲು p ಅಂತ ಬರಿತೀವಿ ನಾವು. ಸೊ 1/4 pi epsilon naught rp divided by r cube. If a is very small, r is approximately equals to x. ಯಾವಾಗ ಅಂತ ಹೇಳಿದ್ರೆ, ಇದು ಒಂದು ವೇಳೆ ಯಾವಾಗ ಇದು ಕನ್ಸಿಡರ್ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ಇಫ್ ದಿಸ್ ಇಸ್ ವೆರಿ ಸ್ಮಾಲ್, ಯಾವುದು ಆರ್ ಡಿಸ್ಟೆನ್ಸ್ ಏನಾಗಿರ್ಬೇಕು, ಓಕೆ, ಆರ್ ಡಿಸ್ಟೆನ್ಸ್ ಎಕ್ಸ್ ವ್ಯಾಲ್ಯೂ ಏನಾಗಿರ್ಬೇಕು, ಸೇಮ್ ಆಗಿದ್ರೆ, ಅಪ್ರಾಕ್ಸಿಮೇಟ್ಲಿ ಸೇಮ್ ಆಗಿದ್ರೆ, ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಇಟ್ ಆಸ್, ಈ ಫಾರ್ಮುಲಾನ ಹೇಗೆ ಬರೀತೀವಿ ನಾವು, ವಿ ವಿಲ್ ರೈಟ್ ಆಸ್ r is approximately equals to x. r ಬರೆಯೋ ಜಾಗದಲ್ಲಿ ಏನು ಬರೀತೀವಿ ನಾವು, x ಅಂತ ಬರಿತೀವಿ. ಇಟ್ಸ್ so simple. That is the electric field at an equatorial point. So this we will write it as E is equals to 1/4 pi epsilon naught p divided by x cube. So this is the formula of the electric field at an equatorial point. Is it clear, guys? ಗೊತ್ತಾಯ್ತಲ್ವಾ? ಐ ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ, ನಾವು ನೆಕ್ಸ್ಟ್ ಒನ್
Now we will study the torque. Okay, torque acting on a dipole in an electric field. Okay, ಡೈಪೋಲ್ ಮೇಲೆ ಈಗ ಇಲೆಕ್ಟ್ರಿಕ್ ನಾವೇನ್ ಮಾಡಿದ್ವಿ ಪ್ರೀವಿಯಸ್ ಕೇಸಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಡೈಪೋಲ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಈಗ ಏನ್ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ವಿಲ್ ಸ್ಟಡಿ ದಿ ಡೈಪೋಲ್. ಡೈಪೋಲ್ ಅನ್ನ ಎಲ್ಲಿ ಇಡ್ತಾ ಇದೀವಿ? ಎಲ್ಲಿ? ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಡ್ತಾ ಇದೀವಿ. ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಡೈಪೋಲ್ ಅನ್ನ ಇಟ್ಟಾಗ ಏನಾಗತ್ತೆ, ಅಲ್ಲಿ ಎಷ್ಟು ಟಾರ್ಕ್ ಡೆವಲಪ್ ಆಗತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ನಾವು ವಿ ವಿಲ್ ಸ್ಟಡಿ the torque on a dipole in a electric field. ಇಲ್ಲಿ ನೋಡಿ, ಇಲ್ಲೇನಿದೆ? ಇದು ಡೈಪೋಲ್. ಯಾವುದು? ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ? ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ. ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಈ ತರ ಬರ್ತಾ ಇದೆ. ದಿಸ್ ಇಸ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಏನಾಗಿರುತ್ತೆ? ಸೊ ಇಟ್ ವಿಲ್ ಸ್ಟಾರ್ಟಿಂಗ್ ಫ್ರಮ್ ದಿ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿಯಲ್ಲಿ ಎಂಡ್ ಆಗುತ್ತೆ. ಅದೇ ತರನೇ ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ? ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗಿ ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಇಲ್ಲೆಲ್ಲೋ ಪಾಸಿಟಿವ್ ಚಾರ್ಜ್ ಇದೆ ಅಲ್ವಾ? ಇಲ್ಲೆಲ್ಲೋ ಪಾಸಿಟಿವ್ ಚಾರ್ಜಸ್ ಇದೆ, ಇಲ್ಲೆಲ್ಲೋ ನೆಗೆಟಿವ್ ಚಾರ್ಜಸ್ ಇದೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ವಾ? ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜಸ್ ಇದೆ. ಈಗ ಬರ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇದೆ. ನಾವು ಡೈಪೋಲ್ ಅನ್ನ ಎಲ್ಲಿಟ್ಟಿದೀವಿ? ನಾವು ಡೈಪೋಲ್ ಅನ್ನ ಇಲ್ಲಿಟ್ಟಿದೀವಿ, ಇಲ್ಲಿ ಮಿಡ್ಲ್ ಅಲ್ಲಿ ಇಟ್ಟಿದೀವಿ. ಇಲ್ಲಿ 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 ಮಿಡ್ಲ್ ಅಲ್ಲಿ ಇಟ್ಟಿದೀವಿ. ಡೈಪೋಲ್ ಅನ್ನ ಈ ತರ ಇಟ್ಟಿದೀವಿ. ಇಲ್ಲಿ ಒಂದು ಚಾರ್ಜ್, ಇಲ್ಲಿ ಇನ್ನೊಂದು ಚಾರ್ಜ್. ಡೈಪೋಲ್ ಅನ್ನ ಇಟ್ಟಿದೀವಿ. ಸೊ ಇಟ್ಸ್ ಅನ್ ಆಂಗಲ್ ಥೀಟಾ. Theta is the angle. Okay, and this distance we will call as now ಎಷ್ಟಿದೆ? Distance between the two charges, that is 2a. 2a is the distance. ಓಕೆ, ಈಗ ನೋಡಿ ಇಲ್ಲೇನಿದೆ? ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ? ಇದು ನೆಗೆಟಿವ್ ಚಾರ್ಜ್. ಇಲ್ಲಿ ನೋಡಿ, ಇದು ನೆಗೆಟಿವ್ ಚಾರ್ಜ್. ಇಲ್ಲಿ ಇದು ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ? ಇದು ನೆಗೆಟಿವ್ ಚಾರ್ಜ್. ಇದು ನೆಗೆಟಿವ್ ಚಾರ್ಜ್ ಈ ಕಡೆ ಇದೆ ಅಲ್ವಾ? ಇದು ನೆಗೆಟಿವ್ ಚಾರ್ಜ್ ಮೈನಸ್ ಕ್ಯೂ. ಇಲ್ಲಿ ಏನಿದೆ? ನೆಗೆಟಿವ್ ಚಾರ್ಜ್. ಇದು ಈ ಕಡೆ ಏನಿದೆ? ಪಾಸಿಟಿವ್ ಚಾರ್ಜ್ ಇದೆ ಅಂತ ಅರ್ಥ ಅಲ್ಲ? ಇದರ ಅರ್ಥ ಏನು? ಇಲ್ಲಿ ಈ ಕಡೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂತ ಅರ್ಥ. ಸೊ ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಹಿಯರ್. ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಕಡೆ ಏನಾಗುತ್ತೆ? ಅಟ್ರಾಕ್ಷನ್ ಆಗುತ್ತೆ. ಅದೇ ತರನೇ ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್ ಅಲ್ವಾ? ಇಲ್ಲಿ ಏನಿದೆ? ನೆಗೆಟಿವ್ ಚಾರ್ಜಸ್ ಇದೆ. ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ? ಪಾಸಿಟಿವ್ ಚಾರ್ಜ್ ಕಡೆ ಏನಾಗುತ್ತೆ? ಅಟ್ರಾಕ್ಷನ್ ಆಗುತ್ತೆ ಅಲ್ವಾ? ಆಪೋಸಿಟ್ ಚಾರ್ಜಸ್ ವಿಲ್ ಬಿ ಅಟ್ರಾಕ್ಟ್ಸ್ ಈಚ್ ಅದರ್. ನಮಗೆ ಗೊತ್ತಿದೆ. ಸೊ ದಿಸ್ ಇಸ್ ನೆಗೆಟಿವ್ ಚಾರ್ಜ್. ಇದರ ಫೋರ್ಸ್ ಏನಂತ ಬರೀಬಹುದು? ಫೋರ್ಸ್ ವಿ ಕ್ಯಾನ್ ರೈಟ್ as Q into E. ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ನೆಗೆಟಿವ್ ಅಂತ ತಗೊಳ್ತೀನಿ. ಇದು ಪಾಸಿಟಿವ್ ಚಾರ್ಜಸ್ ಆಗಿರೋದ್ರಿಂದ ಪಾಸಿಟಿವ್ ಅಂತ ತಗೊಳ್ತೀನಿ. ವಿ ನೋ ದಟ್ ಇಸ್ F is equals to ಏನು? ಎಷ್ಟಿದೆ? F which is equals to Q into E. ಇದೇ ಫಾರ್ಮುಲಾ. ಇಲ್ಲಿ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ ನೆಗೆಟಿವ್ ಚಾರ್ಜ್ ಮೇಲೆ? ಮೈನಸ್ ಕ್ಯೂ ಇಂಟು ಇ ಎಷ್ಟು ಎಕ್ಸರ್ಟ್ ಆಗ್ತಾ ಇದೆ? ಈ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ? ಪ್ಲಸ್ ಕ್ಯೂ ಇಂಟು ಇ ಎಷ್ಟು ಏನಾಗ್ತದೆ? ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ದಿ ಟಾರ್ಕ್. ಟಾರ್ಕ್ ಅಂತ ಹೇಳಿದ್ರೇನು? ಇಟ್ಸ್ ಅ ಕಪಲ್ ಆಫ್ ಫೋರ್ಸಸ್. ಇಟ್ಸ್ ಅ ಕಪಲ್ ಆಫ್ ಫೋರ್ಸಸ್. ಕಪಲ್ ಆಫ್ ಫೋರ್ಸಸ್ ಏನಂತ ಹೇಳಿದ್ರೆ ಟಾರ್ಕ್. ಈಗ ನೀವು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತೀರ. ಓಕೆ, ಹೋಗ್ತಾ ಇರ್ಬೇಕಾದ್ರೆ ಟಾರ್ಕ್ ಅನ್ನು ಅಪ್ಲೈ ಮಾಡ್ತೀರಾ. ಏನ್ ಮಾಡ್ತೀವಿ? ಟರ್ನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಫ್ ಯು ಟರ್ನ್ ದಿ ಬೈಸಿಕಲ್ ಟರ್ನ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ತೀರಿ ನೀವು? ಒಂದ್ ಕಡೆ ಪುಷ್ ಮಾಡ್ತೀರಿ, ಇನ್ನೊಂದ್ ಕಡೆ ಪುಲ್ ಮಾಡ್ತೀರಲ್ವಾ? ಪುಷ್ ಪುಲ್ ಮಾಡಿದಾಗ ಏನಾಯ್ತು? ಆ ಹ್ಯಾಂಡ್ಲ್ ಬೇರೆ ಏನಾಯ್ತು? ರೊಟೇಷನ್ ಆಯ್ತು ಅಲ್ವಾ? ರೊಟೇಟ್ ಆಯ್ತು. ರೊಟೇಟ್ ಆದಾಗ ಏನಾಗುತ್ತೆ? ಸೊ ದಟ್ ಈಸ್ ಅ ಪುಷ್ ಅಂಡ್ ಪುಲ್, ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಫೋರ್ಸಸ್, ದಟ್ ಈಸ್ ವಿ ವಿಲ್ ಕಾಲ್ಡ್ as what? ಟಾರ್ಕ್ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ದಟ್ ಈಸ್ ಅ ಟಾರ್ಕ್. ಟಾರ್ಕ್ ಅಂತ ಹೇಳಿದ್ರೆ ಇಟ್ಸ್ ಅ ಡಿಸ್ಟೆನ್ಸ್, ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಕಪಲ್ ಆಫ್ ಫೋರ್ಸಸ್. ಆ ಕಪಲ್ ಆಫ್ ಫೋರ್ಸಸ್ ನ ನಡುವೆ ಇರುವಂತಹ ಡಿಸ್ಟೆನ್ಸ್ ಗೆ ಏನ್ ಹೇಳ್ತೀವಿ ನಾವು? ಟಾರ್ಕ್ ಅಂತ ಹೇಳ್ತೇವೆ. ಸೇಮ್ ಥಿಂಗ್. ಒಂದ್ ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ಸೈಕಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಈಗ ಟರ್ನ್ ಮಾಡ್ಬೇಕು. ಟರ್ನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಅಪ್ಲೈ ಮಾಡ್ತೀವಲ್ಲ, ಒಂದ್ ಕಡೆ ಲೆಫ್ಟ್ ಸೈಡ್ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು? ಒಂದ್ ಕಡೆ ಪುಷ್ ಮಾಡ್ತೀವಿ, ಇನ್ನೊಂದ್ ಕಡೆ ಪುಲ್ ಮಾಡ್ತೀವಿ. ಸೊ ದಿಸ್ ಪುಷ್ ಅಂಡ್ ಪುಲ್. ಈಗ ಹೋಗ್ತಾ ಇದೆ ಪುಷ್ ಅಂಡ್ ಪುಲ್. ಅವಾಗ ಏನಾಗುತ್ತೆ? ಸೊ ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಹ್ಯಾಂಡಲ್ ಬ್ಯಾರ್ ನ ನಡುವೆ ಇರುವಂತದ್ದು ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ಏನು? ಪುಷ್ ಅಂಡ್ ಪುಲ್, ಅದರ ನಡುವೆ ಇರುವಂತದ್ದು ಏನಾಗಿರುತ್ತೆ? ದೀಸ್ ಆರ್ ದಿ ಟೂ ಫೋರ್ಸಸ್. ದಿಸ್ ಇಸ್ ಅಬೌಟ್ ದಿ ಟಾರ್ಕ್. ಓಕೆ, ಈಗ ಟಾರ್ಕ್
acting on a dipole when it is in electric field. Electric fields here. ಇದೇನಿದೆ ಸೇಮ್ ಥಿಂಗ್. ದಿಸ್ ಇಸ್ ಅ ನೆಗೆಟಿವ್ ಚಾರ್ಜ್ ಅನ್ನ ಇಲ್ಲಿ ಇಟ್ಟಿದೀವಿ, ನೆಗೆಟಿವ್ ಚಾರ್ಜ್ ಇಲ್ಲಿದೆ, ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಇದೆ. ಸೊ ವೆದರ್ ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಈ ಫೋರ್ಸ್ ನ ಟಾರ್ಕ್ ಅಂತ ಹೇಳಿದ್ರೇನು, ಟಾರ್ಕ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಆಗಿರುತ್ತೆ. ಟಾರ್ಕ್ ಅಂತ ಹೇಳಿದ್ರೇನು, ಟಾರ್ಕ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಸಿಯರ್, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು ಯಾವುದು, ಟಾರ್ಕ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇಲ್ಲಿ ಇದೆಯಲ್ಲ, ಇದು ಈ ಡಿಸ್ಟೆನ್ಸ್ ಇದೆಯಲ್ಲ, 2a ಡಿಸ್ಟೆನ್ಸ್ ಇದೆಯಲ್ಲ, ವೆದರ್ ದಿಸ್ 2a ಡಿಸ್ಟೆನ್ಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ನೋ, ದಿಸ್ ಇಸ್ ನಾಟ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ, ಇದೇನಾಗಿರುತ್ತೆ, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲ, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲ. ಯಾವ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲ, ಫೋರ್ಸಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲ. ಒಂದು ಫೋರ್ಸ್ ಯಾವ ಕಡೆ ಆಕ್ಟ್ ಆಗ್ತದೆ, ಈ ಡೈರೆಕ್ಷನ್ ಇದೆ, ಒಂದು ಫೋರ್ಸ್ ಈ ಡೈರೆಕ್ಷನ್ ಇದೆ, ಇನ್ನೊಂದು ಫೋರ್ಸ್ ಯಾವ ಡೈರೆಕ್ಷನ್ ಇದೆ, ಈ ಡೈರೆಕ್ಷನ್ ಇದೆ. ವೆದರ್ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ದಿಸ್ ಇಸ್ ನಾಟ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗಿರುತ್ತೆ, ದಿಸ್ ಇಸ್ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಒಂದು ಫೋರ್ಸ್ ಈ ಕಡೆ ಆಕ್ಟ್ ಆಗ್ತದೆ ನೋಡಿ, ಫೋರ್ಸ್ ನ ಡೈರೆಕ್ಷನ್ ಹೇಗಿದೆ, ಈ ಡೈರೆಕ್ಷನ್ ಇದೆ, ದಿಸ್ ಇಸ್ ದಿ ಒನ್ ಫೋರ್ಸ್ ಡೈರೆಕ್ಷನ್ and this is the another force direction ಅಲ್ವಾ. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರಲ್ಲ. ಯಾವುದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ದಿಸ್ ಇಸ್, ಇಫ್ ಐ ಟೇಕ್ ದಿಸ್ ಅನ್ ಆಂಗಲ್ ಟೀಟಾ, ಇದು ಆಂಗಲ್ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲೇನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿದೆ. ಸೊ ಇಫ್ ದಿಸ್ ಇಸ್ ಅನ್ ಆಂಗಲ್ ಟೀಟಾ, ಇದು ಆಂಗಲ್ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಸೈನ್ ಟೀಟಾ, ಇದರ ಸೈನ್ ಟೀಟಾ ಏನಾಗಿರುತ್ತೆ, ಸೈನ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, sin theta which is equals to opposite divided by hypotenuse. ಓಕೆ, ಅಪೋಸಿಟ್ ನನಗೇನ್ ಬೇಕು, ಅಪೋಸಿಟ್ ಡಿಸ್ಟೆನ್ಸ್ ಯಾವ್ದಿದೆ, ಇದು, ದಟ್ ಈಸ್ bn. ಅಪೋಸಿಟ್ ಏನಿದೆ, bn ಇದೆ. ಹೈಪೋಟೆನ್ಯೂಸ್ ಏನಿದೆ, ab ಇದೆ, ಅಲ್ವಾ. ನನಗೇನ್ ಬೇಕು, bn ಡಿಸ್ಟೆನ್ಸ್ ಬೇಕು. ಸೊ ವಿ ಕ್ಯಾನ್ ರೈಟ್ as ನ bn which is equals to ಏನಂತ ಬರೀಬಹುದು, bn which is equals to AB into sin theta. What's the value of an AB? AB which is equals to what? 2A sin theta. So ಏನಾಗಿರುತ್ತೆ, ABN which is equals to AB ಅಂತ ಹೇಳಿದ್ರೆ 2A and this is sin theta. I will write as it is. This is the BN. ಹಾಗಾಗಿ ಈ BN ಏನ್ ಬಂತು, this BN which is equals to 2A sin theta. That is, we will get 2A sin theta. ಗೊತ್ತಾಯ್ತಾ ಹೇಗೆ ಬಂತು ಅಂತ. Now we will study. This is a torque. Say torque ಅಂತ ಹೇಳಿದ್ರೇನು, torque which is equals to force into perpendicular distance. So force ಏನಾಗಿರುತ್ತೆ ಇಲ್ಲಿ, ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತದೆ, we will consider only the either of the forces, either it may be one, ಯಾವ್ದಾದ್ರು ಒಂದು ಫೋರ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಇಟ್ಸ್ ಅ ಕಪಲ್ ಆಫ್ ಫೋರ್ಸಸ್ ಇದೆ, ಎರಡು ಫೋರ್ಸಸ್ ಆಕ್ಟ್ ಆಗ್ತಾ ಇದೆ, ಬಟ್ ನಾವು ಕನ್ಸಿಡರ್ ಮಾಡೋದೇನು, ಓನ್ಲಿ ಒನ್ ಫೋರ್ಸಸ್, ದಟ್ ಈಸ್ QE. ಯಾವ್ದಾದ್ರು ಒಂದು ಫೋರ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ ಟಾರ್ಕ್ ಇಸ್ ಈಕ್ವಲ್ಸ್ ಟು F is equals to what, F is equals to QE ಅಲ್ವಾ. F is equals to what, F is equals to QE ಇದಲ್ವಾ ಇಲ್ಲಿ, QE, and it is perpendicular distance ಯಾವುದು, BN is the perpendicular distance. So substitute the formula, BN ಅಂತ ಹೇಳಿದ್ರೆ BN which is equals to 2A, ನಾನು just ಹೇಳಿದ್ವಲ್ಲ, that is BN which is equals to 2A and this is sin theta. So torque is equals to 2A sin theta and here ಇಲ್ಲಿ ಏನ್ ಮಾಡ್ಬೋದು, E ನ ಈ ಕಡೆ ಇಡ್ತೀನಿ, 2A ಮತ್ತೆ Q ಇದೆ. ವಾಟ್ಸ್ ಮೀನ್ ಬೈ 2AQ it's nothing but P ಅಲ್ವಾ. So 2AQ it's nothing but P, that is torque is equals to PE sin theta. Torque is equals to PE sin theta. This is the torque acting on a dipole ಮೇಲೆ ಎಷ್ಟು ಟಾರ್ಕ್ ಆಕ್ಟ್ ಆಗ್ತಾ ಇದೆ, when a dipole is placed in a uniform electric field ಅಲ್ಲಿ ಇಟ್ಟಾಗ ಎಷ್ಟು ಟಾರ್ಕ್ ಆಕ್ಟ್ ಆಗುತ್ತೆ, that is PE sin theta ಅಷ್ಟು ಆಕ್ಟ್ ಆಗುತ್ತೆ. ಸೊ ಇಫ್ ಐ ರೈಟ್ ಇನ್ ಅ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ ಏನ್ ಬರೀಬಹುದು, ಈ ತರ ಬರೀಬಹುದು. ಸೊ ದಿಸ್ ಇಸ್ ಅ ವೆಕ್ಟರ್ ಫಾರ್ಮ್ ಅಲ್ಲಿ ಈ ತರ ಬರೀತೀವಿ. ಓಕೆ, ವೆಕ್ಟರ್ ಫಾರ್ಮ್ ಅಲ್ಲಿ ಈ ತರ ಒಂದು ಆರೋ ಹಾಕ್ತೀವಿ ಇಲ್ಲಿ. ಸೊ ಇಟ್ಸ್ ಅ ಕ್ರಾಸ್ ಪ್ರಾಡಕ್ಟ್. ನಮ್ಗೆ ಗೊತ್ತಿದೆ ಏನು ಕ್ರಾಸ್ ಪ್ರಾಡಕ್ಟ್ ಫಾರ್ಮುಲಾ ಏನು, ದಟ್ ಇಸ್ ಅನ್ ವೆಕ್ಟರ್ A ಕ್ರಾಸ್ B ಅಲ್ವಾ. ವೆಕ್ಟರ್ A ಕ್ರಾಸ್ B ಇದ್ರೆ ಏನ್ ಬರಿತೀವಿ ನಾವು, ಸೊ ಮಾಡ್ಯುಲಸ್ ಆಫ್ ವೆಕ್ಟರ್ A ಇಂಟು ಮಾಡ್ಯುಲಸ್ ಆಫ್ ವೆಕ್ಟರ್ B ಇಂಟು ಸೈನ್ ಥೀಟಾ ಅಲ್ವಾ, ಸೈನ್ ಥೀಟಾ ಅಂತ ಬರ್ತೀವಿ. ಅದೇ ತರನೇ ಇಲ್ಲಿ ಬರೋದು, ಇದೇನದು P and E ಆರ್ ದಿ ಮಾಡ್ಯುಲಸ್, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ P and ಮ್ಯಾಗ್ನಿಟ್ಯೂಡ್ ಆಫ್ E and ಸೈನ್ ಥೀಟಾ. ಅದನ್ನ ರಿವರ್ಸಲ್ ಬರ್ತಿದ್ದೀವಿ, ದಟ್ ಇಸ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು P ಇಂಟು E
sine theta, that is P cross E. Okay, this is a torque. Now, okay, ಯಾವಾಗ ಇದು ಮ್ಯಾಕ್ಸಿಮಮ್ ಇರುತ್ತೆ? See, now we will study this. See, ಈಗ ಪಿ ಇ ಸೈನ್ ಇದೆ ಅಲ್ವಾ, ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು ಪಿ ಇ ಸೈನ್ ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ? ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? ಸೊ ಪಿ ಅಂಡ್ ಇ ಆರ್ ದಿ ಕಾನ್ಸ್ಟೆಂಟ್, ಚೇಂಜಸ್ ಆಗಲ್ಲ ಅಂತ ಕನ್ಸಿಡರ್ ಮಾಡಿ. ಪಿ ನು ಡೈಪೋಲ್ ಮೂಮೆಂಟ್ ಸೇಮ್ ಇದೆ, ಏನು ಈ ಎಲೆಕ್ಟ್ರಿಕ್ ಫೀಲ್ಡ್ ಸಹ ಸೇಮ್ ಇದೆ, ಬಟ್ ಓರಿಯಂಟೇಶನ್ ನಾವು ಹೇಗೆ ಡೈಪೋಲ್ ಮೂಮೆಂಟ್ ಅನ್ನ ಇಡ್ತೀವಲ್ಲ ಅದ್ರ ಮೇಲೆ ಏನಾಗ್ತಾ ಹೋಗುತ್ತೆ, ಡಿಪೆಂಡ್ ಆಗ್ತಾ ಹೋಗುತ್ತೆ. ಅದನ್ನ ಡಿಪೆಂಡ್ ಮಾಡ್ತಾ ಹೋದ್ರೆ ನಾನು ಏನ್ ಮಾಡಿ ಓರಿಯಂಟೇಶನ್ ನ ವೇರಿಯೇಷನ್ ಮಾಡ್ತಾ ಇದ್ದೀನಿ. ಓರಿಯಂಟೇಶನ್ ವೇರಿಯೇಷನ್ ಮಾಡ್ತಾ ಹೋದ್ರೆ ಏನಾಗುತ್ತೆ, this is we can write as if this theta which is equals to 0 degree ಇದ್ರೆ, if theta which is equals to 0 degree ಇದ್ರೆ ಏನಾಗುತ್ತೆ, so this torque will become sin 0 which is equals to what, 0 ಅಲ್ವಾ. theta is equals to 0 ಆದ್ರೆ ಏನಾಗುತ್ತೆ, sin 0 which is equals to 0, so torque which is equals to 0 ಅಲ್ವಾ. ಅದೇ ತರನೇ if theta which is equals to 90 degree, sin 90 which is equals to 1 and torque which is equals to P, its maximum ಇರುತ್ತೆ. Okay, so here when the torque is 0, ಯಾವಾಗ torque 0 ಆಗಿರುತ್ತೆ, ಯಾವಾಗ torque formula ಏನು, torque which is equals to P into E sin theta, so theta is equals to 0, sin 0 which is equals to 0, so 0 into anything, so it will be the 0. ಯಾವಾಗ torque maximum ಇರುತ್ತೆ ನೋಡಿ, ಯಾವಾಗ 0 ಇರಬೇಕು, ಇಲ್ಲೇನಿದೆ, ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೂಮೆಂಟ್ ಏನಾಗಿರ್ಬೇಕು, ಪ್ಯಾರಲಲ್ ಇರಬೇಕು. ಇದು ಡೈಪೋಲ್ ಮೂಮೆಂಟ್ ಅಂಡ್ ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್, ಇದು ಎಲೆಕ್ಟ್ರಿಕ್ ಫೀಲ್ಡ್, ಇದು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್, ಇದೆರಡು ಏನಿದೆ ಪ್ಯಾರಲಲ್ ಇದೆ. ಟೀಟಾ ಏನಾಗಿರ್ಬೇಕು, ಟೀಟಾ 0 ಡಿಗ್ರಿ ಇದೆ ಅಂತ ಅರ್ಥ. ಟೀಟಾ ಏನಿದೆ 0 ಡಿಗ್ರಿ ಇದೆ. ಸೊ ಅವಾಗ ಏನಾಗಿರುತ್ತೆ, ದ ಟಾರ್ಕ್ ಇಟ್ ವಿಲ್ ಬಿ ದಿ 0. ಯಾವಾಗ, when the dipole moment and electric fields are parallel to each other, ಅವಾಗ ಏನಾಗಿರುತ್ತೆ, so the torque it will be the 0. So next concept, that is when the torque is maximum. ಯಾವಾಗ torque maximum ಆಗಿರುತ್ತೆ, when it should be the maximum. ಯಾವಾಗ maximum ಆಗಿರುತ್ತೆ, maximum ಯಾವಾಗ ಇರುತ್ತೆ ಅಂತ ಹೇಳಿದ್ರೆ it will be the anti. Okay, see, so this is ಫಸ್ಟ್ ಐದರ್ ಇಟ್ ಮೇ ಬಿ ಒಂದಲ್ಲಿ ಏನಾಗಬೇಕು, 0 ಇರಬೇಕು. 0 ಇದ್ದಾಗ ಏನಾಗಿರುತ್ತೆ, 0 ಇದ್ದಾಗ ಐದರ್ ಇಟ್ ಮೇ ಬಿ ಪ್ಯಾರಲಲ್ ಆರ್ ಇಟ್ ಮೇ ಬಿ ಆಂಟಿ ಪ್ಯಾರಲಲ್. ಸೈನ್ 0 ಇದ್ದಾಗ ಏನಾಗುತ್ತೆ, ಸೈನ್ 0 ವಿಚ್ ಇಸ್ ಈಕ್ವಲ್ಸ್ ಟು 0 ಅಂಡ್ ಸೈನ್ 180 ಇದ್ದಾಗ ಏನಾಗುತ್ತೆ, ಸೈನ್ 180 ಇಸ್ ಆಲ್ಸೋ 0 ಅಲ್ವಾ. ಅವಾಗ ಏನಾಗಿರುತ್ತೆ, ಸೊ ಇನ್ ದೀಸ್ ಟೂ ಕಂಡೀಷನ್ಸ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು 0, ಅಬ್ಸಲ್ಯೂಟ್ಲಿ 0 ಆಗಿರುತ್ತೆ. ಟಾರ್ಕ್ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ, ಐದರ್ ಇಟ್ ಮೇ ಬಿ ಪ್ಯಾರಲಲ್ ಆಗಿರಬೇಕು, ಆಂಟಿ ಪ್ಯಾರಲಲ್ ಆಗಿರಬೇಕು, ಅವಾಗ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ when the torque is maximum. ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ, ಟಾರ್ಕ್ is maximum when the angle is 90 degree. ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಟಾರ್ಕ್ ಫಾರ್ಮುಲಾ ಏನು, ದಟ್ ಇಸ್ ಟಾರ್ಕ್ is equals to P E sin theta. P ವ್ಯಾಲ್ಯೂ ಸೇಮ್ ಇದೆ, E ವ್ಯಾಲ್ಯೂ ಸೇಮ್ ಇದೆ, tan theta ವ್ಯಾಲ್ಯೂ ಏನ್ ಮಾಡ್ತಾ ಹೋಗ್ಬೇಕು, ಚೇಂಜಸ್ ಮಾಡ್ತಾ ಇದ್ದೀನಿ. if theta which is equals to 90 degree, 90 ಡಿಗ್ರಿ ಇತ್ತವಾಗ ಏನಾಗುತ್ತೆ, theta is equals to 90 ಡಿಗ್ರಿ ಇತ್ತವಾಗ sin 90 ವ್ಯಾಲ್ಯೂ ಎಷ್ಟಾಗುತ್ತೆ, sin 90 ವ್ಯಾಲ್ಯೂ which is equals to 1, ಅವಾಗ ಟಾರ್ಕ್ ವ್ಯಾಲ್ಯೂ ಏನಾಗುತ್ತೆ, ಇಟ್ಸ್ ಮ್ಯಾಕ್ಸಿಮಮ್. ಸೊ ಟಾರ್ಕ್ which is equals to P into E ಏನಾಗಿರುತ್ತೆ, P into E, so it will be the maximum value. ನೋಡಿ ಹೇಗಿರ್ಬೇಕು, ಓರಿಯಂಟೇಷನ್ 90 ಡಿಗ್ರಿ ಇರುತ್ತೆ. ಇದು ಏನಾಗಿರುತ್ತೆ, ಇ ಇರುತ್ತೆ, ಇದು ಡೈಪೋಲ್ ಮೂಮೆಂಟ್ ಹೀಗಿರುತ್ತೆ, ಡೈಪೋಲ್ ಮೂಮೆಂಟ್, ದಿಸ್ ಇಸ್ ದಿ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ಸೊ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಇದೆ. ಸೊ when this which is equals to half of the maximum, ಯಾವಾಗ ಮ್ಯಾಕ್ಸಿಮಮ್ದು ವ್ಯಾಲ್ಯೂದು ಹಾಫ್ ಇರುತ್ತೆ ಟಾರ್ಕು, ಯಾವಾಗ ಅಂತ ಹೇಳಿದ್ರೆ when the sin theta value will be the 1/2. theta value, sin theta value ಯಾವಾಗ 1/2 ಆಗಿರುತ್ತೆ. ಸೊ we know that sin theta, when theta which is equals to ಏನಾಗಿರ್ಬೇಕು, 30 ಡಿಗ್ರಿ, sin 30 ಎಷ್ಟಾಗಿರುತ್ತೆ, sin 30 which is equals to what, 1/2 ಅಲ್ವಾ. sin 30 which is equals to 1/2 ಅಂತ ಹೇಳಿದ್ರೆ P is equals to P into E into 1/2. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿರುತ್ತೆ, ದಿಸ್ ಇಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ವಾ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ. ಇದರ ಹಾಫ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಾಫ್ ಏನಾಗಿರುತ್ತೆ, ಸೊ ದಟ್ ಇಸ್ P into E. ಯಾವಾಗ, if this is
30 ಡಿಗ್ರಿ. ಥೀಟಾ ಏನಾಗಿರ್ಬೇಕು? 30 ಡಿಗ್ರಿ ಆಗಿರ್ಬೇಕು. ಯಾವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ? ಮ್ಯಾನ್ ಆಂಗಲ್ ಇಸ್ 90 ಡಿಗ್ರಿ. 90 ಡಿಗ್ರಿ ಇದ್ದಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ. ಹಾಫ್ ಆಫ್ ದಿ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ? ಇಫ್ ದ ಆಂಗಲ್ ಇಸ್ 30 ಡಿಗ್ರಿ. ಓಕೆ, now now we will study the one problem. Okay, an electric dipole, with a dipole moment ಎಷ್ಟು ಅಂತ ಕೊಟ್ಟಿದ್ದಾರೆ? That is 4 into 10 to the power minus 9 ಕೂಲಂ ಮೀಟರ್ ಎಷ್ಟು ಡೈಪೋಲ್ ಮೂಮೆಂಟ್ ಅನ್ನು ಕೊಟ್ಟಿದ್ದಾರೆ. is aligned at 30 ಡಿಗ್ರಿ. ಅಂತ ಹೇಳಿದ್ರೆ ಏನು? ಇಟ್ಸ್ ನಥಿಂಗ್ ಬಟ್ theta which is equals to 30 ಡಿಗ್ರಿ. theta ಎಷ್ಟು ಕೊಟ್ಟಿದ್ದಾರೆ? 30 ಡಿಗ್ರಿ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, when we are reading the question ಅನ್ನ ಓದ್ತಾ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಡಾಟಾಸ್ ಅನ್ನ ಕೂಡ ಬರಿತಾ ಹೋಗ್ಬೇಕು. ಡಾಟಾಸ್ ಅನ್ನ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಡೈಪೋಲ್ ಮೂವ್ಮೆಂಟ್ ಕೊಟ್ಟಿದ್ದಾರೆ. ಡೈಪೋಲ್ ಮೂವ್ಮೆಂಟ್ ಅಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಪಿ ಅಲ್ವಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಈಸ್ ಕೂಲಂ ಮೀಟರ್ ಈಸ್ ಅಲೈನ್ಡ್ ಎಟ್ ಅನ್ ಆಂಗಲ್. ಅಲೈನ್ಡ್ ಈಸ್ ಅಲೈನ್ಡ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ? ದಟ್ ಇಸ್ ನಥಿಂಗ್ ಬಟ್ ಥೀಟಾ. theta is equals to 30 ಡಿಗ್ರಿ with the direction of an uniform electric field. ನೋಡಿ, with the direction of an uniform electric field of magnitude. electric field ಕೊಟ್ಟಿದ್ದಾರೆ. electric field ಎಷ್ಟು ಕೊಟ್ಟಿದ್ದಾರೆ? is 5 into 10 to the power 4 ನ್ಯೂಟನ್ ಪರ್ ಕೂಲಂ. ಆಮೇಲೆ theta ಎಷ್ಟು ಕೊಟ್ಟಿದ್ದಾರೆ? 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ now ಈಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಟಾರ್ಕ್ ಆಕ್ಟಿಂಗ್ ಆನ್ ದಿ ಡೈಪೋಲ್. ಹಾಗಾದ್ರೆ ಆ ಡೈಪೋಲ್ ಮೇಲೆ ಎಷ್ಟು ಟಾರ್ಕ್ ಆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಟ್ಸ್ ಸಿಂಪಲ್. ಟಾರ್ಕ್ ಇಸ್ ಇಕ್ವಲ್ಸ್ ಟು ವಾಟ್? ಪಿ ಇಂಟು ಇ ಸೈನ್ ಥೀಟಾ. ಸೊ ಪಿ ವ್ಯಾಲ್ಯೂ ಎಷ್ಟಿದೆ? 4 into 10 to the power minus 9. ಈ ವ್ಯಾಲ್ಯೂ ಎಷ್ಟಿದೆ? 5 into 10 to the power minus 4. ಥೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಸೈನ್ ಥೀಟಾ. ಥೀಟಾ ವ್ಯಾಲ್ಯೂ ಇಸ್ 30 ಡಿಗ್ರಿ. ಸೊ ವಿ ವಿಲ್ ಕ್ಯಾಲ್ಕುಲೇಟ್. ಏನಾಗುತ್ತೆ? ಸೈನ್ ಥೀಟಾ ಸೈನ್ 30 ವಿಚ್ ಇಸ್ ಈಕ್ವಲ್ಸ್ ಟು 1/2. ಸೊ 5 ಇಂಟು ಎಷ್ಟಾಗುತ್ತೆ? 5 ಇಂಟು 4 20. 20 ಇಂಟು 20 ಡಿವೈಡ್ ಬೈ 2 ಎಷ್ಟಾಗುತ್ತೆ? ದಟ್ ಈಸ್ 10. ಸೊ 10 ಇಲ್ಲಿ ಮೈನಸ್ 9. ದಿಸ್ ಇಸ್ ಮೈನಸ್ 9 ಪ್ಲಸ್ 4 ಎಷ್ಟಾಯ್ತು? ದಿಸ್ ಇಸ್ -5 ಇಂಟು 10 ಇಂಟು 10 to the power minus 5 ಇರುತ್ತೆ. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 10 to the power minus 4. That is Newton meter. So this is the torque. Okay, this is the torque. Thank you. In the next class, we will study the electric field, the properties of an electric fields. ಇದರ ಬಗ್ಗೆ ಸ್ಟಡಿ ಮಾಡುವ. Okay. So in today's class, we have studied about the dipole and we have studied the two important derivations. ಎರಡು ಇಂಪಾರ್ಟೆಂಟ್ ಡೆರಿವೇಶನ್ ಸ್ಟಡಿ ಮಾಡಿದ್ವಿ ಅಲ್ವಾ? ಒಂದು ಆಕ್ಸಿಯಲ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, ಇನ್ನೊಂದು ಇಕ್ವಿಟೋರಿಯಲ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ. So we have studied these two derivations. I hope you have enjoyed this session. Thank you. Okay.